ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರಾ ಇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ಯಸ್ಯಾನುಭಾವಮಖಿಲಶ್ರುತಿಸಾರಮೇಕಂ ಅಧ್ಯಾತ್ಮದೀಪಮತಿತಿತೀರ್ಷತಾಂ ತಮೋಂಧಂ ಸಂಸಾರಿಣಾಂ ಕರುಣಯಾಃ ಪುರಾಣಗುಹ್ಯಂ ತಂ ವ್ಯಾಸಸೂನುಮುಪಯಾಮಿ ಗುರುಂ ಮುನೀನಾಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಜಾನತಾಮವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಆಚಾರ್ಯೋರಣಿರಾಧ್ಯಾಸ್ಯಾದಂತೆ ವಾಸ್ಯುತ್ತರಾರಣಿಃ ತತ್ಸಂಧಾನಂ ಪ್ರವಚನಂ ವಿದ್ಯಾವಹ್ನಿಃ ಸುಖಾವಹಃ ಆಚಾರ್ಯಃ ಆದ್ಯ ಅರಣಿಃ ಸ್ಯಾತ್. ಗುರು ಕೆಳಗಿನ ಕಟ್ಟಿಗೆ, ಅಂತೇವಾಸಿ ಉತ್ತರಾರಣಿ, ಶಿಷ್ಯ ಮೇಲ್ಗಡೆಯ ಕಟ್ಟಿಗೆ, ತತ್ಸಂಧಾನಂ ಪ್ರವಚನಂ, ಅವರಿಬ್ಬರೂ ಜೊತೆ ಆಗಬೇಕಲ್ಲ, ಅದಕ್ಕೆ ಕಾರಣ ಮಾತು, ಪ್ರವಚನ ಶಾಸ್ತ್ರವನ್ನು ಕುರಿತಾದ ಮಾತು ಅವರಿಬ್ಬರ ಜೋಡಣೆಗೆ ಸಹಕಾರಿ. ಅವರಿಬ್ಬರ ಮಥನದಲ್ಲಿ ಬರತಕ್ಕಂಥದ್ದು ವಿದ್ಯಾವಹ್ನಿ, ಜ್ಞಾನವೆಂಬ ಬೆಂಕಿ, ಅದು ಸುಖಾವಹ, ಎಲ್ಲರಿಗೂ ಸುಖವನ್ನು ಉಂಟು ಮಾಡುತ್ತೆ. ಹೀಗಾಗಿ ಪಾಠ ಅಂತಂದ್ರೂ ಅಧ್ಯಯನವೇ ಅದು, ಅಧ್ಯಯನವೇ ಅದು. ಕೇವಲ ಕೇಳೋದು ಮಾತ್ರ ಅಧ್ಯಯನ ಅಂತ ಅಲ್ಲ, ಪಾಠ ಅಂತ ಹೇಳಿದ್ರು ಅದು ಅಧ್ಯಯನ. ಅದಕ್ಕೆ ತೈತ್ತಿರೀಯ ಉಪನಿಷತ್ತಿನಲ್ಲಿ ಅಧೀಹಿ ಭಗವೋ ಬ್ರಹ್ಮೇತಿ, ಅಧ್ಯಯನ ಮಾಡಿ ಅಂತ ಗುರುಗಳಿಗೆ ಹೇಳೋದೇ ಮಾತು ಇದು. ಮಾಡಿ ಅಧ್ಯಯನ ಅಂದರೆ ನಿಮ್ಮ ಅಧ್ಯಯನ ನನ್ನ ಮೂಲಕ ಸಾಗಬೇಕಿದೆ, ನಾನೊಂದು ನಿಮಿತ್ತ ಮಾತ್ರ ಅನ್ನುವ ಎಚ್ಚರ. ದೇವರು ನಿಮಗಿಂತಲೂ ಕೂಡ, ನಿಮಗೂ ಕೂಡ ಪೂರ್ಣ ಎಟುಕಲಾರದವ ಅಂತನ್ನುವ ದೇವರ ಬಗೆಗಿನ ಅರಿವು. ನೀವು ಅಧ್ಯಯನ ಮಾಡ್ತಾ ಇದ್ದೀರಾ, ಅಧೀಹಿ. ಈ ಅಧ್ಯಯನ ಅನ್ನೋದು ದೊಡ್ಡ ಯಜ್ಞ, ಗುರು ಹಾಗೂ ಶಿಷ್ಯರ ನಡುವೆ ನಡೆಯತಕ್ಕಂಥದ್ದು. ಇಷ್ಟು ಅವನು ಹೇಳಿದ. ಈ ಭಾವನೆ ಇರಬೇಕಾದದ್ದು ನಮ್ಮೆಲ್ಲರಿಗೆ. ಇಲ್ಲಿಂದ ಮುಂದೆ ಹೋದರೆ ವೈಶಾರದಿ ಸಾತಿ ವಿಶುದ್ಧ ಬುದ್ಧಿ ಧುನೋತಿ ಮಾಯಾಂ ಗುಣಸಂಪ್ರಸೂತಿಂ ಗುಣಾನ್ಚ ಸಂದಹ್ಯ ಯದಾತ್ಮ್ಯಮೇತತ್ ಸ್ವಯಂ ಚ ಶಾಮ್ಯತಿ ಅಸಮಿದ್ಯಥಾಗ್ನಿ. ಈಗ ಇರುವ ಒಂದೇ ಒಂದು ಇನ್ಸ್ಟ್ರುಮೆಂಟು ಮನಸ್ಸು. ಮನಸ್ಸಿನ ಮೂಲಕವೇ ಯೋಚನೆ ಮಾಡಬೇಕು, ಏನಂತ, ಮನಸ್ಸನ್ನು ಮೀರಬೇಕು ಅಂತ. ಮನಸ್ಸಿನ ಮೂಲಕವೇ ಮನಸ್ಸನ್ನು ಮೀರಬೇಕು ಅಂತನ್ನುವ ಯೋಚನೆ ಅನಿವಾರ್ಯವಾಗಿ ಮಾಡಬೇಕು. ಅದನ್ನು ನಿರೂಪಣೆ ಮಾಡುತ್ತಾರೆ. ವೈಶಾರದಿ ಸಾತಿ ವಿಶುದ್ಧ ಬುದ್ಧಿ, ಅತ್ಯಂತ ತಿಳಿಯಾದ ಬುದ್ಧಿ, ಅದು ಗುಣಸಂಪ್ರಸೂತಿಂ ಮಾಯಾಂ ಧುನೋತಿ, ಗುಣದ ನೆಲೆಯಾಗಿರುವ ಜಡ ಪ್ರಕೃತಿಯ ಆವರಣವನ್ನು ಧುನೋತಿ, ತಿರಸ್ಕರಿಸುತ್ತದೆ. ಗುಣಾಂಶ್ಚ ಸಂದಹ್ಯ, ಸತ್ವರಜಸ್ತಮೋ ಗುಣಗಳ ಪರಿಣಾಮವನ್ನೆಲ್ಲ ಮೀರುತ್ತೆ. ಮೀರಿ ಏನು ಮಾಡೋದು? ಸ್ವಯಂಚ ಶಾಮ್ಯತಿ, ತಾನೂ ಕೂಡ ಶಮನವನ್ನು ಹೊಂದುತ್ತೆ. ಅದಕ್ಕೆ ಒಂದು ಉದಾಹರಣೆ ಕೊಡ್ತಾರೆ. ಅಸಮಿತ್ ಯಥಾ ಅಗ್ನಿ, ಬೆಂಕಿ ಕಟ್ಟಿಗೆಯಲ್ಲಿ ಉರಿಯುತ್ತೆ, ಕಟ್ಟಿಗೆ ಪೂರ ಖಾಲಿಯಾದ ಮೇಲೆ ಬೆಂಕಿ ತನ್ನಿಂದ ತಾನೇ ಆರಿ ಹೋಗುತ್ತೆ. ಹಾಗೆ ಮನಸ್ಸು ಅಂತನ್ನೋದು ಕಟ್ಟಿಗೆಯ ರೀತಿ,
ಮನಸ್ಸಿನಲ್ಲಿ ಮೂಡಿದ ಭಗವತ್ ಪ್ರಜ್ಞೆ ಅಂತನ್ನೋದು ಬೆಂಕಿಯ ರೀತಿ, ಆ ಮಾನಸಿಕವಾದ ಭಗವತ್ ಪ್ರಜ್ಞೆ ಮನಸ್ಸು ಭಗವಂತನನ್ನು ಏನು ಗ್ರಹಿಸಿರುತ್ತೆ, ಅದರಲ್ಲಿ ಏನು ತಪ್ಪುಗಳಿರುತ್ತೆ ಅದು ನಿಧಾನವಾಗಿ ಕಣ್ಮರೆಯಾಗಿ ಆತ್ಮಿಕವಾದ ಪ್ರಜ್ಞೆಗೆ ಅದು ಜಾಗ ಮಾಡಿಕೊಡುತ್ತೆ. ಆ ಪ್ರಕ್ರಿಯೆಯಲ್ಲಿ ಮನಸ್ಸು ತಾನೇ ತಾನು ನಾಶ ಆಗತ್ತೆ. ತನ್ನನ್ನು ತಾನೇ ನಾಶ ಮಾಡಿಕೊಳ್ಳುವಂತಹ ಆತ್ಮಾಹುತಿ ಪ್ರಕ್ರಿಯೆ ಮನಸ್ಸಿನಿಂದ ಆಗುತ್ತೆ. ಅದಕ್ಕದೇ ಉದಾಹರಣೆ, ಸ್ವಯಂ ಚ ಶಾಮ್ಯತಿ ಅಸಮಿತ್ ಯಥಾ ಅಗ್ನಿ. ಅದನ್ನು ಭಾಷ್ಯದ ಮೂಲಕ ನೋಡೋಣ. ಪಿಶಾಚವತ್ ಸ್ಥಿತ ಮಾಯಾ ಮುಚ್ಚತೆ ಜೀವಗಾ ಸದಾ. ಈ ಮಾಯಾ ಅಂತನ್ನೋದು ಪಿಶಾಚದ ರೀತಿಯಲ್ಲಿ ಇರುತ್ತೆ. ಪಿಶಾಚಿಗಳು ಹೆಂಗೆ ಕೆಲಸ ಮಾಡ್ತವೆ? ನಮಗೆ ವಿದೇಶಿಯ ಪಿಕ್ಚರ್ಗಳನ್ನು ನೋಡಿ, ಆಮೇಲೆ ನಮ್ಮ ಪಿಕ್ಚರ್ಗಳನ್ನು ನೋಡಿ ಸತ್ ಕೂಡಲೇ ಅತೀಂದ್ರಿಯ ಶಕ್ತಿ ಬಂದ್ಬಿಡುತ್ತೆ ಅಂತ ನಾವು ಅಂದ್ಕೊಂಡಿರ್ತೇವೆ. ಅದು ಸರ್ವಥಾ ತಪ್ಪು. ಪಿಶಾಚಿ ಹೇಗೆ ಕೆಲಸ ಮಾಡುತ್ತೆ ಅಂದರೆ ದುರ್ಬುದ್ಧಿಯನ್ನು ಪ್ರಚೋದನೆ ಮಾಡುವ ಮೂಲಕ. ಈಗ ನಮ್ಮ ಇದರಲ್ಲಿ ನಮ್ಮ ವಂಶದಲ್ಲಿ ಬ್ರಹ್ಮರಾಕ್ಷಸರು ಯಾರೋ ಇರ್ತಾರೆ ಅಂತ ಇಟ್ಕೊಳ್ಳೋಣ. ಬ್ರಹ್ಮರಾಕ್ಷಸ ಅಂದರೆ ಬ್ರಾಹ್ಮಣರಾಗಿದ್ದು ಮಾಡಬಾರದ್ದನ್ನು ಮಾಡಿ ಸತ್ತು ಹೋದವರನ್ನು ಬ್ರಹ್ಮರಾಕ್ಷಸರು ಅಂತ ಕರೀತಾರೆ. ಅವ್ರು ಏನು ಮಾಡ್ತಾರೆ? ಒಳ್ಳೆ ಕೆಲಸ ಮಾಡದಂತೆ ದುರ್ಬುದ್ಧಿ ಕೊಡ್ತಾರೆ. ಅದಕ್ಕೆ ಮಹಾಭಾರತದಲ್ಲಿ ಒಂದು ಮಾತು ಇದೆ, ಅದನ್ನು ನಾವು ಪದೇ ಪದೇ ಗಮನಿಸಿಕೊಂಡು ದೇವರಲ್ಲಿ ಕೇಳ್ಕೊಳ್ಬೇಕು. ನದೇವಾಹ ಎಷ್ಟಿಮಾದಾಯ ರಕ್ಷಂತಿ ಪಶುಪಾಲವತ್ ಎಂತು ರಕ್ಷಿತುಮಿಚ್ಛಂತಿ ಬುದ್ಧ್ಯಾ ಸಂಯೋಜಯಂತಿ ತಮ್ಮಂತ. ದೇವತೆಗಳು ರಕ್ಷಣೆ ಮಾಡೋದು ಅಂತ ಹೇಳಿದ್ರೆ ಕೋಲು ಹಿಡಿದು ಹಸುಗಳನ್ನು ಕಾಯುವ ದನಗಾಹಿಗಳ ತರಹ ಅಲ್ಲ. ಯಾರನ್ನು ರಕ್ಷಿಸಬೇಕು ಅಂತ ಬಯಸ್ತಾರೋ ಅವರ ಬುದ್ಧಿ ಪ್ರಚೋದನೆ ಮಾಡ್ತಾರೆ ಅಂತ. ಪಿಶಾಚಿಗಳು ಕೆಲಸ ಮಾಡೋದು ಬುದ್ಧಿಯನ್ನು ತಡೆಯುವ ಮೂಲಕ. ಈ ಜಡ ಪ್ರಕೃತಿ ಅಂತನ್ನೋದು ನಮ್ಮ ಒಳಗಡೆ ಬುದ್ಧಿ ಪ್ರತಿಬಂಧಕವಾಗಿ ಕೆಲಸ ಮಾಡುತ್ತೆ. ಅದು ಬಿಟ್ಟು ಹೋಗಬೇಕು. ಅದಕ್ಕೆ ಏನು ಉಪಾಯ? ಮನಸ್ಸಿನಿಂದಲೇ ಅದನ್ನು ಎದುರಿಸಬೇಕು. ಯಾವುದನ್ನು ಎದುರಿಸಬೇಕು? ಮನಸ್ಸನ್ನೇ ಎದುರಿಸಬೇಕು. ದಹ್ಯಂತೆ ತದ್ಗುಣ ಸರ್ವೇ ಸಾಚ ಪ್ರಾತಿಸ್ವಿಕಿ ನರೇ ಇತಿ ವೈಭಾವ್ಯೇ. ಆ ತರಹದ ಜಡ ಪ್ರಕೃತಿಯ ಆವರಣ ಪ್ರತಿಯೊಬ್ಬ ಮನುಷ್ಯನಿಗೂ ಇಂಡಿವಿಜುವಲ್ ಆಗಿ ಬೇರೆ ಬೇರೆ ಇರುತ್ತೆ, ಒಬ್ಬನಿಗೆ ಇರೋದಲ್ಲ. ಯಾಕೆ ಇದು ಹೇಳಿದ್ರು? ವೈಭಾವ್ಯ ಅಂತ ಹೇಳಿದ್ರೆ ದತ್ತಾತ್ರೇಯ ಪರಮಾತ್ಮನೋ ವೇದವ್ಯಾಸ ರೂಪಿ ಪರಮಾತ್ಮನೋ ಬರೆದ ಗ್ರಂಥ ವಿಭವ. ವಿಭವಕ್ಕೆ ಸಂಬಂಧಪಟ್ಟದ್ದು ವೈಭಾವ್ಯ. ವಿಭವ ಅಂತಂದರೆ ಮೋಕ್ಷದ ಸಂಪತ್ತು. ಯಾಕೆ? ಈ ದೇಶದಲ್ಲಿ ಒಂದು ವಿಚಿತ್ರವಾದ ವಾದ ಇತ್ತು, ಏಕಜೀವವಾದ ಅಂತ ಅದನ್ನು ಕರೀತಾ ಇದ್ರು. ಏಕಜೀವವಾದ ಬಹಳ ವಿಚಿತ್ರವಾಗಿದೆ. ನಿನ್ನೆ ಅದು ವಿಷ್ಣು ತತ್ವ ನಿರ್ಣಯದಲ್ಲಿ ಒಬ್ಬರಿಗೆ ಪಾಠ ಮಾಡುವಾಗ ಬಂದಿತ್ತು. ಏಕಜೀವವಾದ ಬಹಳ ವಿಚಿತ್ರ. ನಾವು ಜೀವರ ಹೌದೋ ಅಲ್ವೋ ನಮಗೆ ಗೊತ್ತಿಲ್ಲ. ನಮ್ಮ ಅಸ್ತಿತ್ವ ಬೇರೆ ಯಾರದೋ ಕಲ್ಪನೆ. ಏನು ಭೀಕರ! ನಮ್ಮ ಅಸ್ತಿತ್ವ ಬೇರೆ ಯಾರದೋ ಕಲ್ಪನೆ. ಅವನು ಮುಕ್ತನಾಗಿಬಿಟ್ರೆ ನಾವು ಮುಕ್ತರಾಗ್ಬಿಡ್ತೀವಿ ಅಂತ. ಯಾಕಪ್ಪ ಶಾಸ್ತ್ರ ಓದಬೇಕು? ಮೊದಲು ಅವನನ್ನು ಹುಡುಕಬೇಕು. ಎಲ್ಲಿದ್ದಾನ ಅವನು? ಅವಿವೇಕಿ. ಅವನ ಅವಿವೇಕದಿಂದ ನಮಗೆ ದುಃಖ ಆಗ್ತಾ ಇದೆ ಅಂತ ಹುಡುಕಬೇಕು. ಹಾಗಲ್ಲ ಅಂದ್ರು. ಇದು ಏಕಜೀವವಾದ. ಏಕಜೀವವಾದ ಅಂದರೆ ಹಾಗೆ. ನಾವು ಈ ದೇಹ ಆ್ಯಕ್ಟ್ ಮಾಡ್ತಾ ಇದೆ, ಈ ದೇಹ ಕೆಲಸ ಮಾಡ್ತಾ ಇದೆ. ಅದರರ್ಥ ಈ ದೇಹದಲ್ಲಿ ಆತ್ಮ ಇದ್ದಾನೆ ಅಂತಲ್ಲ. ಅವನು ಯಾರೋ ಒಬ್ಬ ಇದ್ದಾನೆ, ಅವನು ಮುಕ್ತನಾಗ್ಬಿಟ್ರೆ ಅವನ ಕಲ್ಪನೆಯೇ ನಾವು. ನಾನು ನಿನ್ನೆ ರಾತ್ರಿ ನಿದ್ರೆ ಮಾಡಿದೆ, ಕನಸಿನಲ್ಲಿ ಒಂದು ಸೊಳ್ಳೆ ಬಂತು. ಆ ಸೊಳ್ಳೆಗೆ
ಅಸ್ತಿತ್ವವನ್ನು ಕೊಟ್ಟದ್ದು ಯಾವುದು? ನನ್ನ ಪ್ರಜ್ಞೆ, ನನ್ನ ಊಹೆ. ಹಾಗೆ ನಾವು ಯಾರದೋ ಊಹೆ. ಇದು ಏಕಜೀವವಾದ. ಆ ಏಕಜೀವವಾದವನ್ನು ನಿರಾಕರಣೆ ಮಾಡುವಂತಹ ವಿಚಾರ ಇದು. ಸಾಚ ಪ್ರಾತಿಸ್ವಿಕೀನರೇ, ಪ್ರತಿಯೊಬ್ಬ ಮನುಷ್ಯನಲ್ಲಿ ಬೇರೆ ಬೇರೆಯಾಗಿ ಇಂಡಿವಿಜುವಲ್ ಆಗಿ ಈ ಪ್ರಕೃತಿಯ ಬಂಧನ ಇದೆ. ಆಯ್ತಾ? ಅದು ಬಿಡುಗಡೆಗೊಳ್ಳುತ್ತೆ. ಅದು ಅವನವನಿಗೆ ಬಿಡುಗಡೆಗೊಳ್ಳುತ್ತೆ. ಅದು ಇಂಡಿವಿಜುವಲ್ ಆಗಿ ಬಿಡುಗಡೆ ಆಗೋದು. ಅದನ್ನು ಮಾಡಿಕೊಳ್ಳಿಕ್ಕೆ ದೇವರ ಅನುಗ್ರಹ ಬೇಕು. ಅದಕ್ಕೆ ಹೇಳಿದ್ದು ಏತಚ್ಛಬ್ದೇನ ದುಃಖಾದಿ ಅಪರೋಕ್ಷತಯೋಚ್ಯತೆ ಕ್ವಚಿದ್ ವಿಶ್ವಂ ಕ್ವಚಿದ್ ಬ್ರಹ್ಮ ಕ್ವಚಿನ್ನಿಂದ್ಯ ಮುದೀರ್ಯತೆ ಇತಿ ತಂತ್ರ ನಿರುಕ್ತೆ. ಇಲ್ಲಿ ಯದಾತ್ಮ್ಯಮೇತತ್, ಯಾವುದು ಇದು ಇದೆಯೋ ಅದು ನಾಶ ಆಗತ್ತೆ. ಇದು ಅಂದರೆ ಯಾವುದು? ಇದು ಅನ್ನೋದು ಒಂದು ಸರ್ವನಾಮ ಶಬ್ದ. ಹರೀಶ್ ಭದ್ರಾವತಿ ಅವರದ್ದು ಪ್ರಶ್ನೆ, ಏಕಾತ್ಮವಾದ ಮತ್ತು ಏಕಜೀವವಾದ ಎರಡೂ ಒಂದೇ ಅಲ್ಲ. ಏಕಜೀವವಾದವನ್ನು ನಮ್ಮ ಮುಂದೆ ಇಟ್ಟವರು ಬೇರೆ, ಅವರು ಭಾಸ್ಕರಾಚಾರ್ಯರು ಅಂತ, ಅವರು ಬೇರೆ. ಅದೆರಡು ಅದ್ವೈತ ಅಲ್ಲ. ಏಕಜೀವವಾದ ಅದೊಂದು ಪ್ರತ್ಯೇಕ. ಅದರಿಂದಾಗಿ ಅದಿಷ್ಟು ಇರಲಿ, ಅದು ನಂತರ ಹೇಳುವ. ನೀವು ವೈಯಕ್ತಿಕವಾಗಿ ಫೋನ್ ಮಾಡಿದರೆ ಹೇಳುವ. ಏತಚ್ಛಬ್ದೇನ ದುಃಖಾದಿ, ಇದು ಅಂದರೆ ಯಾವುದು? ಏತಚ್ಛಬ್ದೇನ ದುಃಖಾದಿ ಅಪರೋಕ್ಷತಯೋಚ್ಯತೆ, ದುಃಖ ಮೊದಲಾದವುಗಳನ್ನು ಏತತ್ ಅಂತ ಹೇಳ್ತಾರೆ. ಕ್ವಚಿದ್ ವಿಶ್ವಂ, ಏತತ್ ಅಂದರೆ ಕಾಂಟೆಕ್ಸ್ಚುವಲ್ ಆಗಿ ಕೆಲವೊಂದು ಕಡೆ ಏತತ್ ಅಂದರೆ ಪ್ರಪಂಚ, ಕೆಲವೊಂದು ಕಡೆ ಏತತ್ ಅಂತಂದರೆ ದೇವರು. ಐತದಾತ್ಮ್ಯಮಿದಂ ಸರ್ವಂ ಅಂತನ್ನುವ ಛಂದೋಗ ಉಪನಿಷತ್ತಿನಲ್ಲಿ ಏತತ್ ಶಬ್ದಕ್ಕೆ ದೇವರು ಅಂತ ಅರ್ಥ. ಆತ್ಮ ಈಶಾ ವಾಸ್ಯಮಿದಂ ಸರ್ವಂ, ಆತ್ಮ ವಾಸ್ಯಮಿದಂ ಸರ್ವಂ, ಅಲ್ಲಿ ಇದಂ ಏತತ್ ಅಂತಂದರೆ ಈ ಪ್ರಪಂಚ. ಇಲ್ಲಿ ಏನು ಈ ಶ್ಲೋಕದಲ್ಲಿ ಏನಿದೆ, ಗುಣಾಂಶ್ಚ ಸಂದಹ್ಯ ಯದಾತ್ಮ್ಯಮೇತತ್ ಅಂತಂದರೆ ದುಃಖ ಮೊದಲಾದವುಗಳಿಗೆ ಕಾರಣವಾದ ಮನಸ್ಸು ಅಂತ ಅರ್ಥ. ಕೆಲವೊಂದು ಕಡೆ ಕ್ವಚಿನ್ ನಿಂದ್ಯ ಮುದೀರ್ಯತೆ, ಇದೊಂದು ಇದೆಯಲ್ಲ, ನಿಂದ್ಯವಾದದ್ದನ್ನು ಏತತ್ ಶಬ್ದದಿಂದ ಹೇಳೋದು. ಅದರಿಂದಾಗಿ ಸರ್ವನಾಮ ಪದಗಳಿಗೆ ಒಂದೇ ಅರ್ಥ ಅಲ್ಲ. ಇದು ಅದು ಅನ್ನೋದಕ್ಕೆ ಬೇಕಾದಷ್ಟು ಅರ್ಥಗಳು ಇರುತ್ತೆ. ಇದು ಅಂತಂದರೆ ಈ ಕಾಲದಲ್ಲಿ ಇರುವಂಥದ್ದು ಅಂತ ಅರ್ಥ, ಅದು ಅಂತಂದರೆ ಆ ಕಾಲದಲ್ಲಿರುವಂಥದ್ದು ಅಂತ ಅರ್ಥ, ಇದು ಅಂತಂದರೆ ಈ ದೇಶದಲ್ಲಿರೋದು ಅಂತ ಅರ್ಥ, ಅದು ಅಂದರೆ ಆ ದೇಶದಲ್ಲಿರೋದು ಅಂತ ಅರ್ಥ ನೋಡಬೇಕಾಗತ್ತೆ. ಹಾಗೆ ಇಲ್ಲಿ ಏತತ್ ಅಂದರೆ ಹೀಗೆ. ಇತಿ ತಂತ್ರ ನಿರುಕ್ತೆ ಬಾಹ್ಯಾಂತಃಕರಣಾಜನ್ಯಂ ಜ್ಞಾನಂ ನಶ್ಯತಿ ಮುಕ್ತಿಗೆ ಸ್ವರೂಪ ಜ್ಞಾನತೋ ಭೋಗಾನ್ ಮುಕ್ತೋ ಭುಂಕ್ತೆ ಯಥೇಷ್ಟತಃ ಇತಿ ಮುಕ್ತಿತತ್ವೇ. ಮುಕ್ತಿತತ್ವ ಅಂತ ಒಂದು ಗ್ರಂಥ ಇದೆ. ಆ ಮುಕ್ತಿತತ್ವ ಅನ್ನುವ ಗ್ರಂಥದಲ್ಲಿ ಹೀಗಿದೆ, ಬಾಹ್ಯಾಂತಃಕರಣದಿಂದ ಹುಟ್ಟಿದ ಜ್ಞಾನ ಅನ್ನೋದು ಮುಕ್ತರಿಗೆ ನಾಶ ಆಗುತ್ತೆ, ಮತ್ತೆ ಸ್ವರೂಪ ಜ್ಞಾನದಿಂದ ಎಲ್ಲ ಭೋಗಗಳನ್ನು ಅನುಭವಿಸುತ್ತಾರೆ. ಈಗ ಈ ಹಿನ್ನೆಲೆಯಲ್ಲಿ ಈ ಶ್ಲೋಕವನ್ನು ನಾವು ನೋಡೋಣ. ವೈಶಾರದಿ ದೇವರನ್ನ ಕುರಿತಾದ ಸಂಸಾರದ ಅಸಾರವನ್ನು ಕುರಿತು ತಿಳಿದುಕೊಂಡ ಅತಿ ವಿಶುದ್ಧ ಬುದ್ಧಿ, ಗುರು ಹಾಗೂ ಶಿಷ್ಯರ ಮಥನದಿಂದ ಬಂದ ಶುದ್ಧವಾದ ಅರಿವು ಗುಣಸಂಪ್ರಸೂತಿಂ, ಸತ್ವರಜಸ್ತಮೋ ಗುಣಗಳ ಹುಟ್ಟು, ಅವುಗಳಿಗೆ ಕಾರಣವಾದ ಮಾಯಾಂ ಅಜ್ಞಾನವನ್ನು
ಆ ಜಡ ಪ್ರಕೃತಿಯ ಆವರಣದಿಂದ ಉಂಟಾದ ಮೋಹಕತೆಯನ್ನು ಧುನೋತಿ ನಾಶ ಮಾಡುತ್ತದೆ. ಗುಣಾಂಶ್ಚ ಸಂದಹ್ಯ ಸತ್ವರಜಸ್ತಮೋ ಗುಣಗಳನ್ನೂ ನಾಶ ಮಾಡಿ ಯದಾತ್ಮ್ಯಂ ಈ ಸತ್ವರಜಸ್ತಮ ಆತ್ಮಕವಾದ ಏತತ್ ಈ ಮನಸ್ಸು ಸ್ವಯಂಚ ಶಾಮ್ಯತಿ ತಾನೂ ನಾಶ ಹೊಂದುತ್ತದೆ. ಹೇಗೆ? ಅಸಮಿತ್ ಯಥಾ ಅಗ್ನಿ, ಸಮಿತ್ತಿಲ್ಲದೆ ಹೋದ ಮೇಲೆ ಅಗ್ನಿ ಹೇಗೆ ತನ್ನಿಂದ ತಾನೇ ಶಾಂತವಾಗುತ್ತದೋ ಹಾಗೆ. ಇದು ಶ್ಲೋಕದ ಅರ್ಥ. ಇಲ್ಲಿ ಏತತ್ ಅನ್ನೋ ಶಬ್ದಕ್ಕೆ ಯಾಕೆ ಹೀಗೆ ಅರ್ಥ ಮಾಡಬೇಕು? ಅಸಮಿತ್ ಯಥಾಗ್ನಿ ಅಂತನ್ನೋದು ಯಾವ ನೆಲೆಯಲ್ಲಿ? ಮನಸ್ಸೇ ಇರಲ್ವಾ? ಜ್ಞಾನೇಂದ್ರಿಯವೇ ಮುಕ್ತನಿಗೆ ಇರೋದಿಲ್ವಾ? ಈ ಎರಡಕ್ಕೆ ಆಚಾರ್ಯರು ಉತ್ತರ ಕೊಟ್ಟರು. ಆಮೇಲೆ ಆ ಮಾಯಾ ಅಂತನ್ನೋದು ಇಂಡಿವಿಜುವಲ್, ಪ್ರತಿಯೊಬ್ಬರಿಗೂ ಪ್ರತ್ಯೇಕವಾಗಿ ಇರತಕ್ಕಂಥದ್ದು ಅಂತಂದರು. ಇಲ್ಲಾಂದರೆ ಒಬ್ಬನಿಗೆ ಭ್ರಮೆ ನಾಶ ಆದರೆ ಆಯ್ತಲ್ಲ, ಇವು ನಾಶ ಮಾಡಿದ್ಮೇಲೆ ಇನ್ನೇನು? ಈಗ ಒಬ್ಬನಿಗೆ ದಾರಿ ಇರುತ್ತೆ, ದಾರಿಯಲ್ಲಿ ಕಲ್ಲಿಟ್ಟಿರ್ತಾರೆ, ಒಬ್ಬನಿಗೆ ಕಲ್ಲು ತೆಗೆದ್ರೆ ಎಲ್ಲರಿಗೂ ತೆಗೆದ ಹಾಗೇನೆ. ಹಾಗೆ ಮುಕ್ತಿಗಲ್ಲ, ಅವರವ್ರಿಗೇನೆ. ಅದಕ್ಕೆ ಪ್ರಾತಿಸ್ವಿಕಿ ಅಂತ ಹೇಳಿದ್ದು ಅಂದರು. ಇಷ್ಟರೊಂದಿಗೆ ನಾವು ಮುಂದೆ ಹೋಗೋಣ. ಅಥೈಷಾಂ ಕರ್ಮಕರ್ತॄಣಾಂ ಭೋಕ್ತॄಣಾಂ ಸುಖ ದುಃಖಯೋ ನಾನಾತ್ವಮಥ ನಿತ್ಯತ್ವಂ ಲೋಕಕಾಲಾಗಮಾತ್ಮನಾಂ ಮನ್ಯತೆ ಸರ್ವಭಾವಾನಾಂ ಸಂಸ್ಥಾ ಹ್ಯೋತ್ಪತ್ತಿಕೀ ತಥಾ ತತ್ತದಾಕೃತಿಭೇದೇನ ಜಾಯತೆ ಭಿದ್ಯತೆ ಚ ಧೀಃ ಏವಮಪ್ಯತ್ರ ತರ್ವೇಚಾಂ ದೇಹಿನಾಂ ದೇಹಯೋಗತಃ ಕಾಲಾವಯವತಃ ಸಂತಿ ಭಾವಾಃ ದೇಹಾದಯೋ ಸಕೃತ್ ಜನ್ಮಾದಯೋ ಸಕೃತ್. ಅಥ ಯೇಷಾಂ ಕರ್ಮಕರ್ತॄಣಾಂ, ಈ ಸುಖ ದುಃಖ ಇವುಗಳಿಗೆ ಕಾರಣವಾದ ಕರ್ಮ, ಒಳ್ಳೆಯದು ಕೆಟ್ಟದ್ದು, ಇವುಗಳನ್ನು ದೇಹವೇ ಮಾಡ್ತಾ ಇದ್ದರೂ ದೇಹದ ಕ್ರಿಯೆಗಳನ್ನೂ ಕೂಡ ತಮ್ಮದು ಎಂದುಕೊಂಡಿರುವವರು ಕರ್ಮಕರ್ತೃಗಳು. ಅವರೇನು ಮಾಡ್ತಾರೆ? ಭೋಕ್ತೃಣಾಂ ಸುಖ ದುಃಖಯೋ, ಸುಖ ದುಃಖಗಳನ್ನು ಭೋಗಿಸ್ತಾರೆ. ನಾನಾತ್ವಮಥ ನಿತ್ಯತ್ವಂ, ಅದಾದ ಮೇಲೆ ನಾನಾತ್ವಂ ಇವರ ಭ್ರಮೆ, ವಸ್ತು ಹೇಗಿದೆಯೋ ಅದಕ್ಕೆ ವಿರುದ್ಧವಾದ ಜ್ಞಾನ, ಅದನ್ನು ನಾನಾತ್ವಂ ಅಂತ ಕರೀತಾರೆ. ಆಮೇಲೆ ಲೋಕ ಕಾಲ ಆಗಮಾತ್ಮನಾಂ ನಿತ್ಯತ್ವಂ. ಲೋಕ ಅಂತಂದರೆ ಇಂದ್ರಿಯ, ಬೆಳಕು ಅಂದರೆ ಪ್ರತ್ಯಕ್ಷ, ಲೋಕ ಅಂತಂದರೆ ಪ್ರತ್ಯಕ್ಷ. ಕಾಲ ಅಂತನ್ನೋದು ಅನುಮಾನ, ಅನುಮಾನದಲ್ಲಿ ಅನುಮಾನ ಅಂತಂದರೆ ಲಾಜಿಕ್ ಅಂತ ಅರ್ಥ. ತರ್ಕದಲ್ಲಿ ಪ್ರಧಾನವಾದದ್ದು ಕಾಲಾನುಮಾನ, ಬೇರೆ ಯಾವುದು ಅದರಷ್ಟು ಪ್ರಬಲವಾಗಿರೋದಿಲ್ಲ. ಯಾಕೆ ಅಂದರೆ ನಾವು ಸ್ವಂತ ಅನುಭವಿಸಿದ್ದರ ಮೇಲೆ ತರ್ಕ ಮಾಡಬಹುದಾದ ಒಂದು ಅನುಮಾನ ಕಾಲಾನುಮಾನ. ವಿಥೌಟ್ ಫೇಲ್ ಯಥಾರ್ಥವೇ ಆಗಿರುವ ತರ್ಕ ಕಾಲ ವಿಷಯಕವಾದ ತರ್ಕ. ಜೀವನು ನಿತ್ಯ, ದೇಹವು ಅನಿತ್ಯ. ಯಾಕೆ? ಕಾಲಾನಂತ್ಯದ ಅನುಭವ ನನಗೆ ಬರ್ತಾ ಇದೆ, ಆದ್ದರಿಂದ. ಅದ್ಭುತವಾದ ತರ್ಕ ಇದು. ಯಾಕೆಂದರೆ ಕಾಲಾನಂತ್ಯವನ್ನು ಯಾರೂ ಕೂಡ ಡಿನೈ ಮಾಡೋಲ್ಲ. ಹೆಂಗೆ ಡಿನೈ ಮಾಡ್ತಾನೆ? ಕಾಲ ಅನಂತ ಇಲ್ಲ ಅಂತ ಒಬ್ಬ ಹೇಳ್ಬಿಡ್ಲಿ ನೋಡೋಣ, ಯಾವ ಕಾಲದಲ್ಲಿ ಇಲ್ಲ ಅಂತ ಕೇಳಬೇಕಾಗತ್ತೆ. ಕಾಲ ಅನಂತ ಅಲ್ರಿ, ಕಾಲಕ್ಕೂ ಒಂದು ಕೊನೆ ಇದೆ. ಹೌದಾ? ಯಾವಾಗ ಇದೆ? ಹೀಗಾಗಿ ಕಾಲವನ್ನು ಒಳಗೊಂಡದ್ದನ್ನು ಅನುಮಾನ ಅಂತ ಹೇಳಿ ಬೇರೆ ಬೇರೆ ವ್ಯಾಖ್ಯಾನಕಾರರು ಮಾಡಿದ್ದಾರೆ. ಆಗಮ ಅಂತ ಹೇಳಿದಾಗ ವೇದ,
ಇವುಗಳನ್ನೆಲ್ಲ ಒಳಗೊಂಡ ಜೀವರು, ಆ ಜೀವರು ಕರ್ಮಗಳನ್ನು ಮಾಡ್ತಾ ಇರ್ತಾರೆ. ಪ್ರತ್ಯಕ್ಷದ ರೀತಿಯಲ್ಲಿ ಕರ್ಮವನ್ನು ಮಾಡ್ತಾರೆ, ಊಹಿಸಿ ಮಾಡ್ತಾರೆ, ಕೇಳಿ ಮಾಡ್ತಾರೆ, ಬೇರೆ ಬೇರೆ ಶಾಸ್ತ್ರಗಳ ಹಿನ್ನೆಲೆಯಲ್ಲಿ ಕರ್ಮವನ್ನು ಮಾಡ್ತಾರೆ. ಇಷ್ಟಾಗಿ ಸುಖ ದುಃಖಗಳನ್ನು ಭೋಗಿಸ್ತಾ ಇರ್ತಾರೆ. ಮನ್ಯತೆ ತರ್ವಭಾವಾನಾಂ ಸಂಸ್ಥಾ ಹ್ಯೋತ್ಪತ್ತಿಕಿ ತಥಾ. ಆದರೆ ಸರ್ವಭಾವಾನಾಂ ಪ್ರತಿಯೊಬ್ಬ ಜೀವರ ಔತ್ಪತ್ತಿಕಿ ಸಂಸ್ಥಾ ಸಹಜವಾದ ಅಸ್ತಿತ್ವ ಎಂದು ನೀನು ತಿಳಿಯುತ್ತೀಯೇ ಯೋಚನೆ ಮಾಡಿದಾಗ. ಇವರಿಗೆ ಜೀವರಿಗೆ ನಾಶ ಇಲ್ಲ, ದೇಹಗಳು ಮಾತ್ರ ನಾಶ ಆಗೋದು ಅಂತ ಹೇಳಿ ನೀನೇ ತಿಳ್ಕೊಂಡಿದ್ದೀಯ. ಯಾಕೆ? ಕಾಲವನ್ನು ಅನುಮಾನದ ರೀತಿ ಉಪಯೋಗಿಸಿದಾಗ, ಕಾಲವನ್ನು ತರ್ಕದಲ್ಲಿ ಬಳಸಿದಾಗ ನಿನಗಿದು ಗೊತ್ತಾಗುತ್ತೆ. ಸರ್ವಭಾವಾನಾಂ ಸಂಸ್ಥಾ ಅಸ್ತಿತ್ವ ಔತ್ಪತ್ತಿಕಿ. ಔತ್ಪತ್ತಿಕಿ ಅಂದರೆ ನಿತ್ಯ, ಉತ್ಪತ್ತಿಯ ಜೊತೆಗೇನೆ ಇರುತ್ತೆ ಅಂತ. ತತ್ತದಾಕೃತಿ ಭೇದೇನ ಜಾಯತೆ ಭಿದ್ಯತೆ ಚ ಭೀಹಿ. ತತ್ತದಾಕೃತಿ ಭೇದೇನ ಜಾಯತೆ. ಆಯಾ ವಸ್ತು, ಆಯಾ ಕಾಲ ಮತ್ತು ಆಯಾ ಕರ್ಮ, ಆಯಾ ಪುಣ್ಯ ಪಾಪಗಳ ರೀತಿಯಲ್ಲಿ ಈ ವಸ್ತು ಹುಟ್ಟುತ್ತೆ. ಆ ವಸ್ತುವಿನ ಮೇಲಿರುವ ಅಭಿಮಾನ ನಾಶ ಆಗುತ್ತೆ. ಅಂದರೆ ದೇಹ ಈ ಜೀವನಿಗೆ ಇರುತ್ತೆ, ಈ ದೇಹ ಹೋದ ಮೇಲೆ ಆ ದೇಹದ ಮೇಲೆ ಅಭಿಮಾನ ಇರಲ್ಲ. ಅಲ್ಲ, ಇರುತ್ತಲ್ಲ, ಇರುತ್ತೆ, ಅದು ತಾತ್ಕಾಲಿಕ. ಅದಕ್ಕೇನೆ ನಾವು ಸಾಯುವಾಗ ಸತ್ತ ಮೇಲೆ ಆ ವ್ಯಕ್ತಿಗೆ ಹೇಳೋದು, ನಾನು ನಿನ್ನ ದೇಹ ಸುಡ್ತಾ ಇದ್ದೇನೆ ಅಂತ ಅಂದ್ಕೊಳ್ಬೇಡಪ್ಪ, ಈ ಅಭಿಮಾನವನ್ನು ತ್ಯಾಗ ಮಾಡು. ನೀನು ಉಪಯೋಗಿಸಿ ಬಿಟ್ಟಿರುವಂತಹ ದೇಹ ಇದು, ಇದನ್ನು ಸುಡ್ತಾ ಇದ್ದೇವೆ. ಅದರಿಂದಾಗಿ ತಚ್ಛಾಂತ್ಯರ್ಥಂ ಅಂತ ಹಾಲು ಮೊದಲಾದವುಗಳನ್ನೆಲ್ಲ ಹಾಕೋದು. ಯಾಕೆಂದರೆ ಅಲ್ಲಿ ಅಭಿಮಾನ ಇದೆ ಅಂತ. ಅಲ್ಲ, ಆ ಜೀವನಿಗೆ ಅಭಿಮಾನ ಇದೆಯೋ ಇಲ್ವೋ ಯಾರಿಗೂ ಗೊತ್ತು? ಗೊತ್ತಿಲ್ಲಪ್ಪ, ಇದ್ರೆ ಅಂತ. ಇಲ್ಲದೆ ಹೋದರೆ ಸಂತೋಷ. ವೇದಾಂತದ ಚಿಂತನೆಯಿಂದ ಪರಿಪಕ್ವನಾಗಿ ಆ ಜೀವನಿಗೆ ಆ ದೇಹದ ಮೇಲೆ ಅಭಿಮಾನ ಇಲ್ಲದೆ ಇರಬಹುದು. ಅಥವಾ ನಾವು ಹಾಲು ತುಪ್ಪ ಬಿಡೋದಕ್ಕಿಂತ ಮೊದಲೇನೆ ಅವನಿಗೆ ಪ್ರಜ್ಞೆ ಬಂದ್ಬಿಟ್ಟಿರಬಹುದು. ಆ ತಾತ್ಕಾಲಿಕವಾಗಿ ದುಃಖ ಆದರೂ ಯಾವಾಗ ಯಾರಿಗೆ ಪ್ರಜ್ಞೆ ಬರುತ್ತೆ ಅಂತ ಯಾರಿಗೆ ಗೊತ್ತು? ಯಾರಿಗೂ ಗೊತ್ತಿಲ್ಲ. ನಮಗೆ ಗೊತ್ತೇ? ನಾವು ಅಧ್ಯಯನ ಮಾಡಿಕೊಂಡಿರೋರಷ್ಟೇ, ಯಾವುದು ಸಾಕ್ಷಾತ್ಕಾರ ಆಗಿಲ್ಲ. ಆ ವ್ಯಕ್ತಿ ಹೇಗೆ ಯೋಚನೆ ಮಾಡ್ತಾನೆ ನಮಗೆ ಗೊತ್ತಿಲ್ಲ. ಆದ್ದರಿಂದ ಅವನಿಗೆ ಆ ಅಭಿಮಾನ ಇದ್ದರೆ ಇದು ಪರಿಹಾರ ಆಗಲಿ. ಶಂತೆ ವಾತೋ ಗಚ್ಚತಾತ್. ನಿನ್ನ ದೇಹದ ಒಳಗಡೆ ಇರುವ ಗಾಳಿ ಈ ಬ್ರಹ್ಮಾಂಡದಲ್ಲಿ ತಿರುಗುತ್ತಾ ಇರತಕ್ಕಂತಹ ಗಾಳಿಯೊಂದಿಗೆ ಏಕೀಭಾವವನ್ನು ಹೊಂದಿತು. ನಿನ್ನ ಒಳಗಡೆ ಇರತಕ್ಕಂತಹ ನೀರು ಜಲತತ್ವದೊಡನೆ ಏಕೀಭಾವವನ್ನು ಹೊಂದಿತು ಅಂತ ನಾವು ಅನುಸಂಧಾನ ಮಾಡ್ತೇವೆ. ಅದು ಅವನು ಮೊದಲೇ ಇದ್ರೆ ಗೊತ್ತಿಲ್ಲ, ಅವನಿಗೇನು ಉಪದೇಶ ಮಾಡಬೇಕೇ? ಯಾಕೆ ಅವೆಲ್ಲ ಮಾಡಬೇಕು? ಒಬ್ಬ ಸತ್ತಾಗ ಅವನು ಕೇಳ್ತಾ ಇದ್ದಾನ ಇಲ್ವಾ ಅನ್ನೋದು ಗೊತ್ತಿಲ್ಲ ನಮಗೆ. ಕೇಳೋ ಅಗತ್ಯ ಇಲ್ವಾ ಅನ್ನೋದು ಗೊತ್ತಿಲ್ಲ. ಕೇಳಬೇಕಾ, ಕೇಳಿದ್ರೆ ಅರ್ಥ ಮಾಡ್ಕೋತಾನ ಅನ್ನೋದು ಗೊತ್ತಿಲ್ಲ. ಏನೂ ಗೊತ್ತಿಲ್ಲ, ಆದರೂ ಮಾಡಬೇಕು. ಯಾಕೆ? ಅಕಸ್ಮಾತ್ ಕೇಳಿ ಉದ್ಧಾರ ಆಗೋ ಜೀವ ಇದ್ರೆ ಮಾಡಬೇಕು. ಇಷ್ಟು ಅನಿಶ್ಚಿತತೆಯಲ್ಲಿ ನಾವು ಶವ ಸಂಸ್ಕಾರವನ್ನು ಮಾಡುತ್ತೇವೆ. ಗೊತ್ತಿಲ್ಲ ಆ ಜೀವನ ಗತಿ ಹೇಗೋ ಗೊತ್ತಿಲ್ಲ. ಈ ಹಿನ್ನೆಲೆಯಲ್ಲಿ ಹೇಳಿದ್ದು ಸಂಸ್ಥಾ ಹಿ ಔತ್ಪತ್ತಿಕಿ ಇತಿ ಮನ್ಯತೆ.
ತತ್ತದಾಕೃತಿ ಭೇದೇನ ಜಾಯತೆ, ಆಯಾ ಬೇರೆ ಬೇರೆ ಆಕೃತಿಯಲ್ಲಿ ಹುಟ್ಟುತ್ತಾನೆ. ಭಿದ್ಯತೆ ಚ ಧೀಹಿ, ಅವನ ಪ್ರಜ್ಞೆ ಕಣ್ಮರೆಯಾಗತ್ತೆ. ಓ ಇಲ್ಲ, ನಾನು ಇಲ್ಲಿ ತನಕ ಅಭಿಮಾನ ಇತ್ತು, ಇದು ದೇಹ ನನ್ನದು ಅಂತ, ಈಗಿಲ್ಲ. ಇದ್ರೇನು ಮಾಡ್ಲಿಕ್ಕೆ ಬರಲ್ಲ. ಇದ್ರೂ ಏನು ಪ್ರಯೋಜನವೂ ಇಲ್ಲ. ನಾನು ನನ್ನ ಹೋದ ಜನ್ಮತ್ತರಣೆ ಸೈನ್ ಹಾಕ್ತೇನೆ ಅಂತ ಹೇಳಿ ಬ್ಯಾಂಕ್ ಅಕೌಂಟಲ್ಲಿ ವಾದ ಮಾಡಿ ದುಡ್ಡು ವಾಪಸ್ ತಗೊಳ್ಳಿಕ್ಕಾಗತ್ತಾ? ಏನೂ ಆಗಲ್ಲ. ಎಷ್ಟೋ ಕೇಸುಗಳು ಆ ತರಹ ಬಂದದ್ದಕ್ಕೆ ಹೇಳ್ತಾ ಇರೋದು. ಅಂದರೆ ಅವ್ರಿಗೆ ಚಿಕ್ಕಂದಿನಲ್ಲಿ ಮಾತ್ರ ನೆನಪಿರುತ್ತೆ, ಆಮೇಲೆ ಹೊರಟೋಗುತ್ತೆ. ನಾವು ಕೆಲವು ದಿವಸಗಳ ಹಿಂದೆ ಪೇಪರ್ನಲ್ಲಿ ಓದ್ತಾ ಇರ್ತಿದ್ವಿ, ಅವನಿಗೆ ಹಿಂದಿನ ಜನ್ಮದ ಎಲ್ಲವೂ ನೆನಪಾಯಿತು, ಎಲ್ಲರನ್ನ ಗುರುತಿಸ್ತಾ ಇದ್ದ. ಅದೊಂದು ಸ್ವಲ್ಪ ಕಾಲ ಮಾತ್ರ, ಆಮೇಲೆ ಅದು ಹೊರಟೋಗುತ್ತೆ. ಸರಿ, ಅದನ್ನು ದೇವರು ಯಾಕೆ ಮಾಡಿದ? ಪ್ರಾಯ ಹೀಗೆ ದೇಹಾತಿರಿಕ್ತನಾದ ಆತ್ಮನನ್ನು ತಿಳ್ಕೊಳ್ಳಿ ಅಂತಲೇ ಅದೊಂದು ನೆನಪಿರುತ್ತೆ. ಕೆಲವೊಂದು ಸರ್ತಿ ಯಮದೂತರಿಗೆ ಕನ್ಫ್ಯೂಸ್ ಆಗಿ ಯಾರನ್ನೋ ಕರ್ಕೊಂಡು ಬರಲಿಕ್ಕೆ ಯಾರನ್ನೋ ಕರ್ಕೊಂಡ್ಬಂದ್ಬಿಡೋದು, ಅವನು ವಾಪಸ್ ಹೋಗೋ ಅಂತ ಹೇಳೋದನ್ನು ಕೇಳೋದು, ಇವನು ಸತ್ತೋಗಿರ್ತಾನೆ ಅಂತೆಲ್ಲ ತೀರ್ಮಾನ ಮಾಡಿರ್ತಾರೆ, ಮತ್ತೆ ದೇಹದಲ್ಲಿ ಬಂದು ಸೇರ್ಕೊಳ್ತಾನೆ. ಇವೆಲ್ಲವೂ ಕೂಡ ಜೀವರಿಗೆ ಒಂದು ಪಾಠ, ಹೀಗೊಂದು ಇರುತ್ತೆ ಅಂತ. ತಥಾಚ ಏವಮಪ್ಯತ್ರ ತರ್ವೇಷಾಂ ದೇಹಿನಾಂ ದೇಹಯೋಗತಃ ಕಾಲಾವಯವತಃ ಸಂತಿ ಭಾವ ಜನ್ಮಾದಯೋತ ಕೃತ್. ಉದ್ಧವ ಏವಮುದ್ಧವ, ಪ್ರಾಚೀನ ಪಾಠ ಏವಮುದ್ಧವ ಅಂತ. ಅರ್ವಾಚೀನ ಪಾಠ ಏವಮಪ್ಯತ್ರ. ಉದ್ಧವ ಅಂತ ಕೃಷ್ಣನ ಆ ಪ್ರೀತಿಯ ಕರೆ ನಮಗೆ ಬಹಳ ಮನಸ್ಸಿಗೆ ಹತ್ತಿರ ಆಗತ್ತೆ. ಆದ್ದರಿಂದ ಏವಮುದ್ಧವ ಸರ್ವೇಷಾಂ, ಉದ್ಧವ ಏವಂ ಹೀಗೆ, ಸರ್ವೇಷಾಂ ಪ್ರಾಣಿನಾಂ ಎಲ್ಲ ಜೀವರಿಗೆ ದೇಹಯೋಗತಃ ದೇಹದ ಸಂಪರ್ಕ ಶುರು ಆದಾಗ ಕೌಂಟ್ ವಿಲ್ ಬಿ, ಅದು ಸ್ಟಾರ್ಟೆಡ್, ಶುರು ಆಗತ್ತೆ, ಕೌಂಟ್ ಶುರು ಆಗತ್ತೆ. ವಸ್ತುತಃ ಆ ಕಾಲದ ಲೆಕ್ಕ ಅನ್ನೋದು ಸಾಪೇಕ್ಷ, ರಿಲೇಟಿವ್. ಯಾವ ಕಾಲದಲ್ಲಿ ಹುಟ್ಟಿರ್ತಾನೆ, ಯಾವ ಪರಿಸರದಲ್ಲಿ ಹುಟ್ಟಿರ್ತಾನೆ, ಆ ಕಾಲದ ಲೆಕ್ಕ. ಈಗ ವಿಕ್ರಮ ಶಕ ಯಾವಾಗ? ವಿಕ್ರಮ ಬಂದ ಮೇಲೆ, ವಿಕ್ರಮಾದಿತ್ಯ ಅಂತನ್ನುವ ರಾಜ ಬಂದ ಮೇಲೆ ವಿಕ್ರಮ ಶಕ. ಕೊಲ್ಲಂ ಶಕ, ಶಾಲಿವಾಹನ ಅನ್ನುವ ದೊರೆ ಬಂದ ಮೇಲೆ ಶಾಲಿವಾಹನ ಶಕ. ಅದು ಆ ಕಾಲಾವಯವ ಸಾಪೇಕ್ಷ. ಆದರೆ ಅನಂತವಾದ ಕಾಲವನ್ನು ಗ್ರಹಿಸೋದೊಂದಿದೆ. ಇವಾಗ ಜೀಸಸ್ ಕ್ರೈಸ್ಟನ ಹೆಸರಿನಲ್ಲಿ ಎಷ್ಟು ದಿವಸ ನಾವು ಹೇಳ್ತೇವೋ ಗೊತ್ತಿಲ್ಲ ಅಲ್ವಾ? ಎಡಿ ಅಂತ ಎಲ್ಲಿ ತನಕ ಹೇಳ್ತೇವೋ ಗೊತ್ತಿಲ್ಲ. ಮತ್ತು ಈ ಡೇಟು, ಈ ಮಂತು, ಈ ಶೈಕ್ಷಣಿಕ ವರ್ಷ, ಇವೆಲ್ಲ ನೀರ ಮೇಲಿನ ಗುಳ್ಳೆ. ಯಾವಾಗ ಹೋಗುತ್ತೆ? ಕಾಲದ ಅನಂತ ಪ್ರವಾಹದಲ್ಲಿ ಇವೆಲ್ಲ ಎರಡೆರಡು ದಿವಸದ ಆಟ. ನಮಗದು ಗೊತ್ತಿಲ್ಲ. ಇತಿಹಾಸ ಅಂದರೆ ಹೀಗಿರಬೇಕು ಅಂತ ನಾವು ಶುರು ಮಾಡ್ತೇವೆ. ಯಾವ ಫೆಬ್ರವರಿ ಅದನ್ನು ಇಟ್ಟುಕೊಂಡು ಮಹಾಭಾರತದ ಕಾಲದಲ್ಲಿ ಏನು ಫೆಬ್ರವರಿಯಾ ಅದು ಲೆಕ್ಕ ಮಾಡಿಟ್ಟಿದ್ದಾರೆ ಕೆಲವರೆಲ್ಲ. ಅದಕ್ಕೆ ವೇದವ್ಯಾಸರಿಗೆ ಗೊತ್ತಿರಲಿಲ್ವೇ? ಅದಕ್ಕೆ ಅವರ ನಕ್ಷತ್ರಗಳ ಖಗೋಳದ ಸೈನ್ ಏನಿತ್ತು ಅದನ್ನು ಕೊಟ್ಟರು. ಆಸ್ಟ್ರಾನಾಮಿಕಲ್ ಸೈನ್ ಏನಿತ್ತು ಅದನ್ನು ಹೇಳಿದ್ರು ಅವರು. ಅದನ್ನು ಭಾಗವತ ಹೇಳಿತು. ಕಾಲಾವಯವತ ಸಂತಿ, ಕಾಲದ ಅವಯವವನ್ನು ಇಟ್ಟುಕೊಂಡು ಜನ್ಮಾದಯೋ ಭಾವಾಹ ಸಂತಿ, ಹುಟ್ಟು ಸಾವು ಮೊದಲಾದವುಗಳೆಲ್ಲ ಇರುತ್ತೆ. ಅದು ಬಿಟ್ಟು ಬೇರೆ ಯಾವುದೂ ಇಲ್ಲ ಅಂತ. ತಾರ್ಕಿಕರು, ಈ ದೇಶದಲ್ಲಿ ಆಗಿ ಹೋದವರು, ಬೇರೆ ಕಡೆ ಏನೇ ಮುಟ್ಟಾಳತನ ಇದ್ದರೂ ಇದೊಂದು ಪರ್ಫೆಕ್ಟಾಗಿ ಹೇಳಿದ್ದಾರೆ. ಜನ್ಯ ಮಾತ್ರಂ ಕಾಲೋಪಾಧಿ ಅಂತ. ಹುಟ್ಟಿದ ಪದಾರ್ಥ ಅನ್ನೋದು ಕಾಲದ ಗುರುತು. ನಾನು
ಗಾಂಧಿ ಇದ್ದ ಕಾಲದಲ್ಲಿ ಇದ್ದೆ ಸರಿ, ಆಕಾಶ ಇದ್ದ ಕಾಲದಲ್ಲಿ ಇದ್ದೆ ಅಂತ ಹೇಳಿ ಬರಲ್ಲ. ಯಾಕೆಂದರೆ ಹುಟ್ಟಿದ್ದೇ ಕಾಲದ ಉಪಾಧಿ ಗುರುತಾಗತ್ತೆ. ಇಷ್ಟು ಹಿನ್ನೆಲೆಯೊಂದಿಗೆ ನಾವು ನೋಡ್ತೇವೆ. ಇಲ್ಲಿ ಜನ್ಮಾದಯ ಭಾವಾಹ ಸಂತಿ ಅಂತ ಹೇಳಿಬಿಟ್ಟಿದ್ದಾರೆ. ನಮಗೆ ಪಕ್ಕ ಜೀವನಿಗೆ ಅಂತ ಅನಿಸುತ್ತೆ. ಅದಕ್ಕೆ ಮಧ್ವಾಚಾರ್ಯರು ಸ್ಪಷ್ಟಗೊಳಿಸಿದರು, ದೇಹಾಪೇಕ್ಷಮನಿತ್ಯತ್ವಂ ಜೀವಾನಾಂ ಜನನಂ ತಥಾ. ಜೀವರ ಹುಟ್ಟು ಮತ್ತು ಸಾವು ದೇಹವನ್ನು ಇಟ್ಟುಕೊಂಡೇ ವಿನಃ ಜೀವನಿಗೇನೇ ಸ್ವಂತ ಅಲ್ಲ. ಸ್ವತಸ್ತ್ವಜಾಶ್ಚ ನಿತ್ಯಾಶ್ಚ ಬಹವ ಸುಖರೂಪಿಣಃ ಉತ್ತಮ ಜೀವ ಸಂಘಾಸ್ತು ನೀಚಾ ವೈ ನಿತ್ಯ ದುಃಖಿನಃ. ಸ್ವತಃ ಅಜತ್ವ ಇದೆ ಅವರಿಗೆ. ಅಜ ಅಂತಂದರೆ ಹುಟ್ಟದೇ ಇರುವುದು, ನಿತ್ಯ ಸುಖರೂಪಿಗಳು. ಜೀವಸಂಘರು ಉತ್ತಮರು. ನೀಚಾ ವೈ ನಿತ್ಯ ದುಃಖಿನಃ. ನೀಚರು ನಿತ್ಯ ದುಃಖಿಗಳು. ಹೀಗೆ 3 ಜನ ಇದ್ದಾರೆ. ಆದರೆ ಅವರೆಲ್ಲರೂ ಕೂಡ ನಿತ್ಯರೇ. ಜೀವರೆಲ್ಲರೂ ನಿತ್ಯರೇ. ಅವರು ಅಧಮರಾಗಿರಬಹುದು, ತಾಮತರಾಗಿರಬಹುದು, ರಾಜಸರಾಗಿರಬಹುದು, ಯಾರು ಬೇಕಾರಾಗಿರಲಿ. ನ ದೇಹಿನಾಂ ಸುಖಂ ಕಿಂಚಿತ್ ವಿದ್ಯತೆ ವಿದುಷಾಮಪಿ ತಛಾತ ದುಃಖ ಮೂಢಾನಾಂ ತಥಾ ಅಹಂಕಾರಿಣಾಂ ಪರಂ ತತ್ರಾಪಿ ಕರ್ಮಣಾಂ ಕರ್ತುರಸ್ವಾತಂತ್ರ್ಯಂಚ ಲಕ್ಷ್ಯತೆ ಭೋಕ್ತುಶ್ಚ ಸುಖ ದುಃಖಾನಾಂ ಕೋನ್ವರ್ಥೋ ವಿವಶಂ ಭಜೇ. ತತ್ರಾಪಿ ಈ ತರಹದ ದೇಹದ ಧಾರಣೆಯಲ್ಲಿ ದೇಹವನ್ನು ಇಟ್ಟುಕೊಂಡು ಜೀವನ ಮಾಡಬೇಕಾದ್ರೆ ಅಸ್ವಾತಂತ್ರ್ಯಂಚ ಲಕ್ಷ್ಯತೆ. ತನ್ನ ಇಚ್ಛೆಗನುಗುಣವಾಗಿ ಇರೋದು ಏನಿದೆ ಅದು ಸ್ವಾತಂತ್ರ್ಯ. ಸ್ವತಂತ್ರ ಅಂದರೆ ಏನು? ತನ್ನ ಅಧೀನನಾಗಿ ತಾನಿರೋದು ಅಂತ ಅರ್ಥ. ಹಾಗಾದರೆ ಭಾರತಕ್ಕೆ ಸ್ವಾತಂತ್ರ್ಯ ಬಂತು ಅಂತ ಹೇಳ್ತೇವಲ್ಲ, ತಮ್ಮವರ ಆಡಳಿತ ಅಂತ ಅಷ್ಟೇ ಅರ್ಥ. ಅದಕ್ಕೆ ತಮ್ಮವರ ಆಡಳಿತ ಅಂತ ಅರ್ಥ. ಸ್ವಾತಂತ್ರ್ಯಕ್ಕೂ ಸ್ವಾಚ್ಛಂದ್ಯಕ್ಕೂ ಡಿಫ್ರೆನ್ಸ್ ಇದೆ. ಸ್ವಚ್ಛಂದ ಅಂತಂದರೆ ನೀತಿ ನಿಯಮಗಳನ್ನೆಲ್ಲ ಮೀರಿ ಹೋಗೋದು. ಸ್ವತಂತ್ರ ಅಂತಂದರೆ ತನ್ನ ನಿಯತಿಯಲ್ಲಿ ತಾನಿರೋದು. ಇಲ್ಲಿ ಅಸ್ವಾತಂತ್ರ್ಯ ತೋರ್ತಾ ಇದೆ ಜೀವನಿಗೆ. ತಥಾ ಚ ದುಃಖ ಮೂಢಾನಾಂ ತಥಾ ಅಹಂಕಾರಿಣಾಂ ಪರಂ ಭೋಕ್ತುಶ್ಚ ಸುಖ ದುಃಖಾನಾಂ ಕೋನ್ವರ್ಥೋ ವಿವಶಂ ಭಜೇತ್. ಆದ್ದರಿಂದ ಅರ್ಥ ಪುರುಷಾರ್ಥ ವಿವಶನಾದ ಜೀವನಿಗೆ ಅವನ ಇಚ್ಛೆಗನುಗುಣವಾಗಿ ಹೇಗೆ ಸಿಗತ್ತೆ? ಧರ್ಮ ಆಗಲಿ, ಅರ್ಥ ಆಗಲಿ, ಕಾಮ ಆಗಲಿ ಅವನ ಇಚ್ಛೆಗನುಗುಣವಾಗಿ ಹೇಗೆ ಸಿಗುತ್ತೆ? ಇದು ಇರೋದು. ಅದರ ಹಿಂದೆ ಮುಂದೆ ಆಚೆ ಈಚೆ ಮೇಲೆ ಕೆಳಗೆ, ಈ ಮಾತಿನ ಹಿಂದೆ ಮುಂದೆ ಆಚೆ ಈಚೆ ಮೇಲೆ ಕೆಳಗಡೆ ಇರುವ ನಮ್ಮ ಅರಿವಿನ ಕೊರತೆಗಳನ್ನೆಲ್ಲ ಮಧ್ವಾಚಾರ್ಯರು ಸರಿಯಾಗಿ ಕಟ್ಟಿಕೊಡ್ತಾರೆ. ಸ್ವಾಧಿಕಾನಾಂ ವಶತ್ವತ್ತು ಪರಮಂ ಸುಖಮೇವತು. ಅಲ್ಲ, ಇಲ್ಲಿ ಮಾತ್ರಣ ಕರ್ತೃಗಳಿಗೆ ಅಸ್ವಾತಂತ್ರ್ಯ, ಮೋಕ್ಷದಲ್ಲಿಲ್ವಾ? ಅಂದರೆ ಅದಕ್ಕೆ ಮಧ್ವಾಚಾರ್ಯ ಹೇಳಿದ್ರು, ಅಯ್ಯೋ ಅವಿವೇಕಿಗಳ, ಬೇರೊಬ್ಬರ ಅಧೀನದಲ್ಲಿರೋದೇ ದುಃಖ ಅಲ್ಲ, ಉತ್ತಮರಾದವರ ಅಧೀನದಲ್ಲಿರೋದು ಸುಖವೇ. ಯಾಕೆಂದರೆ ಗೊತ್ತಿರುತ್ತವರಿಗೆ ಏನು ಹೇಗೆ ಅಂತ. ದುಃಖ ಎಲ್ಲಿಂದ ಬರೋದು? ಹಾಗಾದರೆ ಅಧಮರ ಅಧೀನನಾಗಿದ್ದರೆ ದುಃಖ ಬರುತ್ತೆ. ತದನ್ಯೇಷಾಂ ವಶೋ ಯಸ್ತು ಕಿಂ ಸುಖಂ ತಸ್ಯ ಭಣ್ಯತಾಂ. ದುಃಖ ಅನ್ನೋದು ನಮಗಿಂತ ಕೆಳಗಡೆ ಲೆವೆಲ್ ಅವರು ಇರ್ತಾರಲ್ಲ, ಅವ್ರ ಕೈ ಕೆಳಗಡೆ ಇರೋದೇ ದುಃಖ. ನಮಗಿಂತ ಯಾರು ಮೇಲ್ಗಡೆ ಲೆವೆಲಲ್ಲಿ ಇರ್ತಾರಲ್ಲ ಅವ್ರ ಕೈ ಕೆಳಗಡೆ ಇರೋದು ಸುಖ. ಈಗ ನಮ್ಮ ತಂದೆ ತಾಯಿ
ಅವ್ರ ಕೈ ಕೆಳಗಡೆ ನಾವಿದ್ವಿ. ಆಮೇಲೆ ಭಿನ್ನಾಭಿಪ್ರಾಯ ಬಂದದ್ದು ಬೇರೆ. ಮೊದಲು ಇದ್ವಿ, ಅದು ಸುಖ ಅಲ್ವಾ? ಚಿಕ್ಕಂದಿನಲ್ಲಿ ಅಪ್ಪ ಅಮ್ಮನ ಕೈ ಕೆಳಗಡೆ ಇದ್ವಿ, ಯಾವತ್ತಾದರೂ ದುಃಖ ಅಂತ ಅಂದ್ಕೊಂಡ್ವಾ? ಎರಡೇಟು ಹೊಡೆದ್ರೂ ಕೂಡ ಶಿಕ್ಷೆಯ ಸಲುವಾಗಿ ಅದರಲ್ಲೇನು ಅನಿಸೋಲ್ಲ ನಮಗೆ, ಯಾಕಂದರೆ ನಮ್ಮ ಹಿತಕ್ಕಾಗಿ ಮಾಡಿದ್ದು ಅಂತ ಭರವಸೆ ಇದೆ. ಆಮೇಲೆ ಮತ್ತೆ ಹೋಗಿ ಅಮ್ಮನಿಗೆ ನಾವು ದಂಬಾಲು ಬೀಳೋದು. ಈ ಹಿನ್ನೆಲೆಯಲ್ಲಿ ನಮಗಿಂತ ಅಧಿಕರಾದವರ ವಶದಲ್ಲಿ ಇದ್ದರೆ ಅದು ಸುಖವೇ ವಿನಃ ದುಃಖ ಅಲ್ಲ. ಅದರಂತೆ ನಮಗಿಂತ ಅಧಿಕರಾದ ದೇವತೆಗಳು, ಗುರುಗಳು ಮುಕ್ತಿಯಲ್ಲಿ ನಿಯಂತ್ರಣ ಮಾಡಿದ್ರು ಅದು ದುಃಖ ರೂಪ ಅಲ್ಲ. ಎಲ್ಲರೂ ಅದೆಂಗೆ ಮಧ್ವಮತದ ಪ್ರಕಾರ ಮುಕ್ತಿಯಲ್ಲಿ ಅವ್ರಿಗಿಂತ ಯೋಗ್ಯತೆಯಲ್ಲಿ ಮಿಗಿಲಾದವ್ರು ನಿಯಂತ್ರಣ ಮಾಡ್ತಾರಂತೆ. ದುಃಖ ಅಲ್ವೋ ಅದು? ದುಃಖ ಅಲ್ಲಪ್ಪ. ಯಾರ ಅಧೀನ ದುಃಖ ಅಂತಂದರೆ ಯಾರು ನಮಗಿಂತ ಲೆವೆಲಲ್ಲಿ ಕೆಳಗಡೆ ಇರ್ತಾರೆ ಅವರ ಅಧೀನವಾಗಿರೋದು ದುಃಖ. ಯಾಕೆಂದರೆ ಅವರಿಗೆ ಕಿಡಿಗೇಡಿತನ ಇರುತ್ತೆ, ಒಂದೋ ಅಜ್ಞಾನ ಇರುತ್ತೆ, ಇವ್ರಿಗೆ ಯಾವುದು ಹಿತ ಅಂತ ಗೊತ್ತಿರಲ್ಲ. ಅಂಥವ್ರ ಕೈ ಕೆಳಗಡೆ ದುಃಖ ಅಷ್ಟೆ. ಇದಲ್ಲ. ಸ್ವಾಧಿಕಾನಾಂ ವಶತ್ವಂತು ತೇಷು ಭಕ್ತಿಮತ ಸುಖಂ. ತಮಗಿಂತ ಯೋಗ್ಯತೆಯಲ್ಲಿ ದೊಡ್ಡವರ ಕೈ ಕೆಳಗಡೆ ಇರೋದು ಸುಖ. ತದನ್ಯೇಚಾಂತು ದುಃಖಾಯ ಯಸ್ಮಾತ್ ಭಕ್ತೋಧಿಕೋ ಭವೆ. ಸರಿ, ಅಧಿಕರು ಯಾರು? ಭಕ್ತಿಯಲ್ಲಿ ಯಾರು ಅಧಿಕರೋ ಅವರೇ ಅಧಿಕರು. ಮುಕ್ತಿಯಲ್ಲಿಯೂ ಕೂಡ ಯಾರು ಭಕ್ತಿಯಿಂದ ಅಧಿಕರೋ ಅವರೇ ಅಧಿಕರು, ಬೇರೆ ಅಲ್ಲ. ಹೀಗಾಗಿ ಅಧಿಕರ ವಶ, ಅಧಿಕರ ಆಳ್ವಿಕೆ ಅನ್ನೋದು ದುಃಖ ಅಲ್ಲ. ಇದನ್ನ ಹೇಳಿದ್ದು. ತಥಾಚ ಅಸ್ವಾತಂತ್ರ್ಯದಿಂದ ದುಃಖ ಎಲ್ಲಿ? ಸಂಸಾರದಲ್ಲಿ. ಯಾಕೆ ದುಃಖ? ನಮಗಿಂತ ಕೆಳಗಡೆಯವರು ನಮ್ಮನ್ನು ನಿಯಂತ್ರಣ ಮಾಡ್ತಾರೆ. ಆದ್ದರಿಂದ ಇವತ್ತು ಜಗತ್ತಿನಲ್ಲಿ ಎಲ್ಲರಿಗೂ ಅನುಭವಕ್ಕೆ ಬಂದಿದೆ, ನಮಗಿಂತ ಯಾರು ಕೆಳಗಡೆ ಇರ್ತಾರೆ ಅವರು ನಿಯಂತ್ರಣ ಮಾಡ್ತಾರೆ. ಜಗತ್ತಿನಲ್ಲಿ ಸುಖ ಆಗೋದು ಯಾವಾಗ? ಎಲ್ಲರಿಗಿಂತ ಎತ್ತರದವರು ಆಳಿದಾಗ. ರಾಮಚಂದ್ರ ಇದ್ದಾಗ ಸುಖ ಇತ್ತು. ಯಾಕೆ? ಅವಾಗ ಕಾನೂನು ಇರಲಿಲ್ವೇ, ನೀತಿ ಇರಲಿಲ್ವೇ, ನಿಯಮ ಇರಲಿಲ್ವೇ, ಎಲ್ಲರಿಗಿಂತ ಎತ್ತರದವ ಆಳಿದ್ದು. ಅದರಿಂದಾಗಿ ಈ ಶ್ಲೋಕ ಏನಿದೆ, ತತ್ರಾಪಿ ಕರ್ಮಣಾಂ ಕರ್ತು ಅಸ್ವಾತಂತ್ರ್ಯಂಚ ಲಕ್ಷ್ಯತೆ ಅನ್ನೋದು ಅದರ ಮೇಲೆ ಬರುವ ಪ್ರಶ್ನೆ. ಸಂಸಾರದಲ್ಲಿ ಅಸ್ವಾತಂತ್ರ್ಯ ಇರೋದ್ರಿಂದಾಗಿ ದುಃಖ ಅಂತಂದ್ರಿ, ಮುಕ್ತಿಯಲ್ಲಿಯೂ ಅಸ್ವಾತಂತ್ರ್ಯ ಇರುತ್ತೆ ಅಂತ ನೀವೇ ಕೋಟ್ ಮಾಡುವ ವೇದಗಳು ಹೇಳ್ತವೆ. ಒಂದೋ ಅದನ್ನು ಅಪ್ರಮಾಣ ಅನ್ಬೇಕು, ಪ್ರಮಾಣ ಅಂದರೆ ಅದಕ್ಕೆ ಸರಿಯಾದ ಉತ್ತರ ಕೊಡಬೇಕು. ಸರಿಯಾದ ಉತ್ತರ ಕೊಟ್ಟರು. ಅಪ್ರಮಾಣ ಅಂತ ಹೇಳಿ ಕೈ ಜಾಡಿಸ್ಕೊಳ್ಳೋದು ಎಷ್ಟೊತ್ತು? ಅದಕ್ಕೆ ಆಚಾರ್ಯರು ಸರಿಯಾದ ಉತ್ತರ ಕೊಟ್ಟರು. ನದೇಹಿ ನಾಂ ಸುಖಂ ಕಿಂಚಿತ್ ವಿದ್ಯತೆ ವಿದುಷಾಮಪಿ ತಥಾ ಚ ದುಃಖ ಮೂಢಾನಾಂ ತಥಾ ಅಹಂಕಾರಿಣಾಂ ಪರಂ ಯದಿ ಪ್ರಾಪ್ತಿಂ ವಿಘಾತಂಚ ಜಾನಂತಿ ಸುಖ ದುಃಖಯೋಃ ತೇಪ್ಯದ್ಧಾನ ವಿದುರು ಯೋಗಂ ಮೃತ್ಯುರ್ನ ಪ್ರಭವೇದ್ಯಥಾ. ಈ ಶ್ಲೋಕ ಒಂದು ಭೀಕರ ಅರ್ಥ. ದೇಹಿ ನಾಂನ ಸುಖಂ ಕಿಂಚಿತ್. ಯಾವ ಜೀವನಿಗೂ ಒಂದು ಚೂರು ಸುಖ ಇಲ್ಲ. ನ ದೇಹಿನಾಂ ಸುಖಂ ಕಿಂಚಿತ್ ವಿದ್ಯತೆ ವಿದುಷಾಮಪಿ. ಅವನು ಜ್ಞಾನಿಯಾಗಿದ್ರೂ ಸುಖ ಇಲ್ಲ, ಅಜ್ಞಾನಿಗೆ ಸುಖ ಇಲ್ಲ ಬಿಡಿ. ಯಾಕೆಂದರೆ ಅಂತಿಮವಾದ ಸುಖ ಅಂತನ್ನೋದು ಜ್ಞಾನದಿಂದಲೇ. ಅಜ್ಞಾನಿಗಳು ಆ ಸುಖ ಪಡ್ಕೊಳ್ಬೇಕು ಅಂತಲೇ ಜ್ಞಾನ ತಪ್ಪಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾರೆ. ಮದ್ಯ ಕುಡಿಯೋದು, ಮಾದಕ ದ್ರವ್ಯ ವ್ಯಸನ, ಇವುಗಳೆಲ್ಲ ಯಾಕೆ ಅಂತಂದರೆ ಈ ಜ್ಞಾನ ಇದ್ದರೆ ದುಃಖ ಅಂತನ್ನುವ ಭ್ರಮೆ ಅವರಿಗೆ. ಅದಕ್ಕೆ ಈ ಜ್ಞಾನದಿಂದ ತಪ್ಪಿಸ್ಕೊಂಡ್ಬಿಡ್ಬೇಕು. ಎಲ್ಲಿಗೆ ತಪ್ಪಿಸ್ಕೊಳ್ಳೋದು? ಅವನಿಗೆ ಎಷ್ಟು ಗಂಟೆ ಇರುತ್ತೆ, ಆಮೇಲೆ ಈ ಟೆನ್ಷನ್ಗಳೇ, ಈ ಟೆನ್ಷನ್ನಿಂದ ಪಾರಾಗಲಿ ಕುಡಿದ್ಬಿಟ್ಟು ತಪ್ಪಿಸ್ಕೊಂಡ್ಬಿಡ್ತೀವಿ ಅಂತ ಏನೇನೋ ಭ್ರಮೆ. ಅದು ಹೆಂಗ್ರಿ ನಮ್ಮಿಂದ ನಾವು ತಪ್ಪಿಸ್ಕೊಳ್ಳೋದು? ಅವ್ರಿಗೆ ಅರ್ಥವೇ ಆಗಲ್ಲ. ನಮ್ಮಿಂದ ನಾವು ತಪ್ಪಿಸ್ಕೊಳ್ಳಿಕ್ಕಾಗತ್ತೆಯೇ? ಅಹಂ ಅಲ್ವೇ ನಾನು?
ನನ್ನನ್ನು ಬಿಟ್ಕೊಡ್ಲಿಕ್ಕಾಗಲ್ಲ. ಬೇರೆ ಯಾರು ಎಲ್ಲನ್ನು ಬೇಕಾದ್ರೆ ಆವಾಂ ವಯಂ ಅದಕ್ಕೆಲ್ಲ ಬೇರೆ ಧಾತು. ಸಂಸ್ಕೃತದಲ್ಲಿ ಮಾತ್ರ ಹೀಗೆ, ಕನ್ನಡದಲ್ಲಿ ನಾನು ನಾವು. ತಥಾಚ ಏನಾಗತ್ತೆ, ನದೇಹಿನಾಂ ಸುಖಂ ಕಿಂಚಿತ್ ವಿದುಚಾಮಪಿ. ಅದರಿಂದಾಗಿ ಅಜ್ಞಾನಿಗಳನ್ನ ಬಿಡಿ, ತಮ್ಮಿಂದ ತಪ್ಪಿಸ್ಕೊಳ್ಳಿಕ್ಕೆ ಏನೋ ಪ್ರಯತ್ನ ಪಟ್ಟು ಅವರೇ ಸಿಕ್ಕಾಕೋತಾರೆ. ವಿದುಷಾಮಪಿ, ಜ್ಞಾನಿಗಳಿಗೂ ಕೂಡ ಜೀವರಿಗೆ ಯಾವ ದುಃಖವೂ ಸುಖವೂ ಇಲ್ಲ. ಇನ್ನೂ ವಿಶೇಷವಾಗಿ ದುಃಖ ಮೂಢಾನಾಂ, ದುಃಖದಿಂದ ಮೋಹಕ್ಕೆ ಒಳಗಾದವರು, ಅಹಂಕಾರಿಣಾಂ, ಅಹಂಕಾರಿಗಳು, ಈ ದೇಹವೇ ನಾನು ಅನ್ನುವ ಪ್ರಜ್ಞೆ ಇರುವವರಿಗೆ ಪರಂ, ಇನ್ನೂ ದುಃಖ. ಯದಿ ಪ್ರಾಪ್ತಿಂ ವಿಘಾತಂಚ ಜಾನಂತಿ ಸುಖ ದುಃಖಯೋ. ಸುಖ ನಮಗೆ ಹೇಗೆ ಬರುತ್ತೆ, ದುಃಖ ಹೇಗೆ ನಾಶ ಆಗುತ್ತೆ, ಇದನ್ನು ತಿಳಿದುಕೊಂಡವರಿಗೂ ಇದು ತಪ್ಪಿದ್ದಲ್ಲ. ತೇಪ್ಯದ್ಧಾನ ವಿದುರು ಯೋಗಂ, ಅವರಿಗೂ ಕೂಡ ಯೋಗ ಸರಿಯಾಗಿ ಗೊತ್ತಿಲ್ಲ. ಯಾವ ತರಹದ ಯೋಗ? ಮೃತ್ಯುರ್ನ ಪ್ರಭವೇದ್ಯಥಾ, ಸಾವು ಬರದಂತೆ. ಈಗ ಸುಖ ಪ್ರಾಪ್ತಿ ಅನಿಷ್ಟ ನಿವೃತ್ತಿ, ಇಷ್ಟ ಪ್ರಾಪ್ತಿ ಅನಿಷ್ಟ ನಿವೃತ್ತಿ. ಇದಕ್ಕೇನು ಮಾಡಬೇಕು? ನೀತಿಶಾಸ್ತ್ರ, ಈ ಸ್ಟ್ರಾಟಜಿ ಮಾಡಿ, ಈ ಸ್ಟ್ರಾಟಜಿ ಮಾಡಿ, ನಿಮ್ಮ ಸುತ್ತಮುತ್ತ ಇರುವವ್ರನ್ನ ಹೀಗೆ ಡೀಲ್ ಮಾಡಿ. ಇದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಗುರುಗಳು ಹೇಳತಕ್ಕಂತಹ ಮಾತು. ನಿಮ್ಮ ತಂದೆಯನ್ನು ಈ ರೀತಿ ಡೀಲ್ ಮಾಡಿ, ನಿಮ್ಮ ಹಿರಿಯರನ್ನು ಹೀಗೆ ಡೀಲ್ ಮಾಡಿ, ನಿಮ್ಮ ತಾಯಿ ಮತ್ತು ಹೆಂಡತಿಯ ನಡುವೆ ಜಗಳ ಬಂದರೆ ಈ ರೀತಿ ಡೀಲ್ ಮಾಡಿ. ಅವರು ಪುಸ್ತಕದ ರೀತಿಯಲ್ಲಿ ಹೇಳಿಕೊಟ್ಟಿದ್ದನ್ನೆಲ್ಲ ಪ್ರಯೋಗ ಮಾಡಿಬಿಟ್ರೆ ಎಗರಿಸ್ಕೊಂಡು ಒದ್ದು ಬಿಡ್ತಾರೆ. ಅದೆಲ್ಲ ಸುಮ್ಮನೆ ಅವರು ದುಡ್ಡು ಮಾಡಿಕೊಳ್ಳಿಕ್ಕೆ. ದುಡ್ಡು ಮಾಡುವುದು ಹೇಗೆ ಅಂತ ಒಬ್ಬ ಪುಸ್ತಕ ಬರೆದನಂತೆ. ಯಾರು ದುಡ್ಡು ಮಾಡಿದ್ದು ಅಂದರೆ ಅವನು. ಯಾಕೆಂತಂದರೆ ಇವರೆಲ್ಲ ದುಡ್ಡು ಮಾಡುವುದು ಹೇಗೆ ಅಂತ ಪುಸ್ತಕ ತಗೊಂಡಿದ್ದು, ಅವ್ನು ಲಾಭ ಆಯ್ತು. ಆಮೇಲೆ ಅವ್ರಿಗೆ ದುಡ್ಡು ಸಿಗಲಿಲ್ಲ. ಅವಾಗ ಕೇಳಿದ್ರೆ ನಾನೇನು ಅನುಭವಿಸಿದ್ದೀನಿ ಅದನ್ನು ಬರದೆ ಅಂತಾನೆ. ಅವನೇನು ಹಿಡ್ಕೊಂಡು ಸಾರ್ವಜನಿಕವಾಗಿ ಹೊಡೆದಾಡ್ಲಿಕ್ಕಾಗತ್ತಾ? ಪುಸ್ತಕ ಬರೆದಿದ್ದೀನಿ ಕಣಯ್ಯ, ನಿನ್ನ ತಲೆ ಇಲ್ವಾ, ದೇವ್ರು ಕೊಟ್ಟಿಲ್ವಾ, ಮಾಡು ಯೋಚನೆ ಅಂತಾನು. ಇರಲಿ. ತಥಾಚ ತೇಪ್ಯದ್ಧಾನ ವಿದುರು ಯೋಗಂ, ಅವರಿಗೂ ಗೊತ್ತಿಲ್ಲ. ನೀತಿಶಾಸ್ತ್ರ ಮಾಡಿ ನಿಮ್ಮ ಆಂತರಿಕ ಶತ್ರುಗಳನ್ನು ಹೇಗೆ, ಅಂದರೆ ಒಳಗಡೆಯ ಶತ್ರುಗಳನ್ನು ಹೇಗೆ ಡೀಲ್ ಮಾಡಬೇಕು, ಹೊರಗಡೆಯ ಶತ್ರುಗಳನ್ನು ಹೇಗೆ ಡೀಲ್ ಮಾಡಬೇಕು, ಒಂದು ರಾಷ್ಟ್ರ ಹೇಗೆ ನಡೆಸಬೇಕು, ಒಂದು ರಾಜ್ಯ ಹೇಗೆ ನಡೆಸಬೇಕು, ಅಧಿಕಾರಿಗಳನ್ನು ಯಾವ ರೀತಿ ಮೈಂಟೈನ್ ಮಾಡಬೇಕು, ಶತ್ರುಗಳನ್ನು ಯಾವ ರೀತಿ ಮೈಂಟೈನ್ ಮಾಡಬೇಕು, ಶತ್ರುಗಳು ಎಷ್ಟು ಥರ ಇದ್ದಾರೆ, ಮಿತ್ರರು ಎಷ್ಟು ಥರ ಇದ್ದಾರೆ, ಉದಾಸೀನರು ಎಷ್ಟು ಥರ ಇದ್ದಾರೆ, ಇದೆಲ್ಲ ಚಾಣಕ್ಯನ ನೀತಿಶಾಸ್ತ್ರದಲ್ಲಿ ಅಷ್ಟೇ. ಏಕೆ ಮಹಾಭಾರತದ ರಾಜಧರ್ಮ ಪರ್ವದ ತುಂಬ ಅದೇ ಕಥೆಗಳು. ಸಂಜಯ ವಿದುರ ಎಲ್ಲ ಏನು ಮಾಡಿದ್ದು ಇದನ್ನೇ ಹೇಳಿದ್ದು ಅವರು. ಯಾರೋ ಒಬ್ರು ಪಾಪ ವಿದುರ ನೀತಿ ಮಾತ್ರ ಓದಿ, ಅಲ್ರಿ ವಿದುರ ನೀತಿಯಂತಹ ಶ್ರೇಷ್ಠ ಕೃತಿ ಮಹಾಭಾರತದಲ್ಲಿರಬೇಕಾದ್ರೆ ಗೀತೆಗೆ ಮಹತ್ವ ಕೊಡ್ತಾರಲ್ರಿ ಅಂದರು. ಅದಕ್ಕೆ ನಾನು ಹೇಳಿದೆ, ನೀವು ವಿದುರ ನೀತಿ ಓದಿ ಇದು ಹೇಳ್ತಾ ಇದ್ದೀರಾ, ಇಲ್ಲಿಂದ ಮುಂದೆ ಹೋಗಿ ನೀವು ಮುಂದೆ ಹೋಗ್ತೀರಾ ಅಂತ. ವಿದುರ ನೀತಿ ಮಹಾಭಾರತದ ಸಾರ ಯಾಕಲ್ಲ ಅಂತಂದರೆ, ಅಲ್ಲಿ ವಿದುರನ ಪರ್ಸೆಪ್ಷನ್ಗಳು ಎಷ್ಟೋ ಇದೆ, ಪದವೀಕೃತವಾದ ಮಾತುಗಳು ಎಷ್ಟೋ ಇದೆ. ಅದು ಕೇವಲ ಆತ್ಮದ ಮಾತಲ್ಲ. ಅದಕ್ಕೆ ಮಧ್ವಾಚಾರ್ಯರು ಹೇಳಿದ್ದು ಗೀತೆ ಅನ್ನೋದು ಕೇವಲೇನ ಆತ್ಮಬೋಧೇನ ಅಂತ. ಅವನ ಪೋಸ್ಟಿನಲ್ಲಿ ನಿಂತುಕೊಂಡು ಬರೆಯೋದು ಬೇರೆ, ಅವನ ಪೋಸ್ಟಿಗೆ ಅನುಗುಣವಾದ ಮಾತು ಬೇರೆ. ಒಬ್ಬ ಪೊಲೀಸ್ ಅಧಿಕಾರಿಯ ಅನುಭವಗಳು ಯಾಕೆ ಸಾರ್ವಕಾಲಿಕ ಆಗಲ್ಲ ಅಂತಂದರೆ, ಅವನು ಆ ಪೋಸ್ಟಿನಲ್ಲಿ ಆ ಕಾಲಕ್ಕೆ ನಿಂತುಕೊಂಡು ಬರೆದಿರ್ತಾನೆ. ನಾನು ಹೆಂಗೆ ಕಳ್ಳರನ್ನ ಹಿಡಿದೆ, ಕಳ್ಳರನ್ನ ಹೆಂಗೆ ಮಟ್ಟ ಹಾಕಬೇಕು ಅಂತ ಒಂದೇ ಯೋಚನೆಗಳು. ಅವನು ಬರೆದಿರ್ ನಮ್ಮ ನವರತ್ನ ರಾಮರಾಯರು ಅಂತ ಒಬ್ಬರು ಅವಾಗಿನ ಕಾಲದಲ್ಲಿ ಮೊದಲ ಪೊಲೀಸ್ ಆಫೀಸರ್, ಬ್ರಿಟಿಷೋತ್ತರ ಭಾರತದಲ್ಲಿ ಸ್ವಾತಂತ್ರ್ಯ ಬಂದ ಕೂಡಲೇ ಸೆಕೆಂಡ್ ಬ್ಯಾಚೋ ಫಸ್ಟ್ ಬ್ಯಾಚಲ್ಲೋ IPS ಆಗಿ ಬಂದವರು. ಅಂದರೆ ಆವಾಗಿನ ಕಾಲದ
ಉನ್ನತ ಪೊಲೀಸ್ ಅಧಿಕಾರಿಗಳಾಗಿ ಬಂದವರು. ಕಳ್ಳರನ್ನ ಹೆಂಗೆ ಹಿಡಿಬೇಕು ಅಂತ ಅನ್ನೋದಕ್ಕೆ ಅವರು ಒಂದು ಅನುಭವಗಳನ್ನು ಹೇಳ್ಕೊಂಡಿದ್ದಾರೆ, ಕೆಲವು ನೆನಪುಗಳು ಅಂತ. ಇವತ್ತು ಆ ಪೊಲೀಸರಿಗೆ ಅದು ನಯಾ ಪೈಸೆ ಪ್ರಯೋಜನಕ್ಕೆ ಬರಲ್ಲ. ಅದರಿಂದಾಗಿ ಕೆಲವೊಮ್ಮೆ ಯಾವ ಪದವಿಯಲ್ಲಿರ್ತಾರೆ ಆ ಪದವಿಯ ಹಿನ್ನೆಲೆಯಲ್ಲಿ ಬರೆದಿರ್ತಾರೆ. ನವರತ್ನ ರಾಮರಾಯರು ಆಗಿನ ಕಾಲದ ಪಬ್ಲಿಕ್ ಸರ್ವಿಸ್ ಪರೀಕ್ಷೆಯಲ್ಲಿ ಬಹಳ ದೊಡ್ಡ ಅಂಕಗಳನ್ನು ಪಡೆದವರು. ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ, ಸ್ವಾತಂತ್ರ್ಯೋತ್ತರ ಕರ್ನಾಟಕದ ಮೈಸೂರು ಆಡಳಿತ ಇದ್ದಾಗಲೇ ಅವರಿಗೆ ಪೊಲೀಸ್ ಪದವಿ ಬಂದ್ಬಿಟ್ಟಿತ್ತು. ಬಹಳ ದೊಡ್ಡ ಅಧಿಕಾರಿ ಅವರು. ಅದರಿಂದಾಗಿ ಅವನ ಹಿನ್ನೆಲೆ, ಅಡಿಗೆ ಹೇಗೆ ಮಾಡಬೇಕು ಅಂತ ಹೇಳಿ ನಮ್ಮ ಅಮ್ಮ ನಮ್ಮ ಅಜ್ಜಿ ಒಂದು ಮೆಥಡ್ ಹೇಳ್ತಾ ಇರ್ತಾರೆ. ಅದು ಇವತ್ತಿಗೆ ಬರೋದೇ, ಯಾಕೆಂದರೆ ಗ್ಯಾಸ್ ಸ್ಟವ್ ಬಂದ್ಬಿಟ್ಟಿರುತ್ತೆ. ಅವರು ಇದ್ದಿಲ ಒಲೆಗೆ ಹೇಳ್ತಾ ಇರ್ತಾರೆ ಅಥವಾ ಕಟ್ಟಿಗೆ ಒಲೆಗೆ ಹೇಳ್ತಾ ಇರ್ತಾಳೆ ನಮ್ಮಮ್ಮ ಆಗಲಿ ನಮ್ಮ ಅಜ್ಜಿ ಆಗಲಿ. ಅದು ಈಗ ಟೋಟಲಿ ಡಿಫ್ರೆಂಟು. ಅದರಿಂದಾಗಿ ಆ ಪದವಿಯನ್ನು ಮೀರಿ ಆತ್ಮಿಕವಾದ ಪ್ರಜ್ಞೆಯಿಂದ ಬರೋದದ್ದು ಸಾರ್ವಕಾಲಿಕ ಆಗುತ್ತೆ. ಅದರಿಂದಾಗಿ ವಿದುರ ನೀತಿ ಯಾಕೆ ಸಾರ್ವಕಾಲಿಕ, ಸಾರ್ವಜನೀನ, ಮಹಾಭಾರತದ ಸಾರ ಅಂತ ಪರಿಗಣಿಸಲ್ಪಡೋಲ್ಲ ಅಂದರೆ, ವಿದುರನದ್ದು ಅವನ ಪೋಸ್ಟು, ಅವನ ಮಂತ್ರಿ, ಅವನದನ್ನು ಬಿಟ್ಟ. ಪಾಂಡವರ ಯುದ್ಧ ಆದ ಮೇಲೆ ಆ ಗುಂಗಿನಿಂದ ಹೊರಗಡೆ ಬಂದ. ನಿವೃತ್ತ ಆಗಿದ್ದು ಯಾವಾಗಲೋ. ನಿವೃತ್ತಿ ಆಗಿಬಿಟ್ರೆ ಇನ್ನೂ ಅದೇ ಕೆಲಸ ಮಾಡ್ತಾ ಇರ್ತಾರೆ ಕೆಲವರು. ಅವರು ರಿಟೈರ್ಡ್ ಆಗೋಗಿರ್ತಾರೆ, ಅಲ್ಲೇ ಓಡ್ತಾ ಇರೋದು ಬುದ್ಧಿ. ನಿವೃತ್ತ ಹೊರಗಡೆಯಿಂದ ಆಗೋದು ಸುಲಭ. ಆಯಿತು, ಇವತ್ತು ಆಯಿತು, ಈ ಲೆಕ್ಕಿಗನಾಗಿಯೋ ಅಥವಾ ವಕೀಲನಾಗಿಯೋ ಆಯಿತು 60 ವರ್ಷ ಆದಮೇಲೆ ರಿಟೈರ್ಡ್ ಆಗಿಬಿಡ್ಬೋದು. ಆಮೇಲೂ ಕೂಡ ಬುದ್ಧಿ ಅಲ್ಲಿಗೆ ಓಡ್ತಾ ಇರುತ್ತಲ್ಲ, ಅಲ್ಲೇ ಓಡ್ತಾ ಇರುತ್ತೆ. ಅದರಿಂದಲೂ ಆಚೆ ಬಂದರೆ ಸತ್ಯ. ನೋಡಿ, ವಿದುರನಂಥವನು ಮಹಾಭಾರತ ಯುದ್ಧ ಆದಮೇಲೆ ಅವನು ಬಿಟ್ಟದ್ದು ಯಾವಾಗ? 13 ವರ್ಷದ ಹಿಂದೆ. ದ್ರೌಪದಿಯ ವಸ್ತ್ರಾಪಹರಣ ಆಗಬೇಕಾದ್ರೆ ಕಯೇನ ಮತ್ರೋಪಜುಹಾವ ದಾಸ್ಯಾಸುತಂ, ಯಾರೋ ಅವನು ತೊತ್ತಿನ ಮಗ, ನಮ್ಮ ಅನ್ನ ತಿಂದುಕೊಂಡು ಬೆಳೆದ ನಾಯಿ, ಅವನು ನಮಗೆ ಯಾರು ಬುದ್ಧಿವಾದ ಹೇಳಲಿಕ್ಕೆ ಅಂತ ದುರ್ಯೋಧನ ಹೇಳಿದ್ದಕ್ಕೆ ಸ್ಮಯನ್ ಧನುರ್ದ್ವಾರಿ ನಿಧಾಯ, ತನ್ನ ಅಧಿಕಾರ ಸೂಚಕವಾದ ಹಿರಿದಾದ ಬಿಲ್ಲನ್ನು ಬಾಗಿಲಿನಲ್ಲಿ ಇಟ್ಟು ಹೊರಟು ಹೋದ. ಅಂದರೆ ರಾಜೀನಾಮೆ ಕೊಟ್ಟಿದ್ದ ಹಾಗೆ, ಅವನು ರೆಸಿಗ್ನೇಷನ್ ಹಾಗೆ. ಸ್ಮಯನ್ ನಗುತ್ತಾ, ಇಂಥವನ ಕೈ ಕೆಳಗಡೆ ಇದ್ದದ್ದಕ್ಕೆ ಒಳ್ಳೇದಾಯಿತು ಅಂತ ನಗುತ್ತಾ ಇಟ್ಟು ಹೊರಟು ಹೋದ ಅಂತೆ. ಬಿಡುಗಡೆ ಆಗಿದ್ದು ಇದು VRS ತಗೊಂಡಿದ್ದು ಅವಾಗ, ಈಗಿನ ಭಾಷೆಯಲ್ಲಿ ಹೇಳೋದಾದರೆ. ಆದರೆ ಅವನಿಗೆ ತತ್ವದರ್ಶನ ಆಗಿದ್ದು ಪಾಂಡವರು ಹೋಗುವ 27 ವರ್ಷಗಳ ಮೊದಲು. ಆ 13 ವರ್ಷಗಳ ಕಾಲ ತೀರ್ಥಯಾತ್ರೆ ಮಾಡ್ತಾ ಇದ್ದರೂ ಕೂಡ ಬುದ್ಧಿ ಇಲ್ಲೇ ಓಡ್ತಾ ಇತ್ತು. ಅದಕ್ಕೆ ಅವಾಗವಾಗ ಹಸ್ತಿನಪುರಕ್ಕೆ ಬಂದು ನೋಡ್ಕೊಂಡು ಹೋಗ್ತಾ ಇದ್ದ. ಕಷ್ಟ. ಕೆಲವೊಬ್ಬರಿಗೆ ವೃತ್ತಿ ಜೀವನದ ಸಂಕಲೆಯಿಂದ ಬಿಡುಗಡೆ ಆಗೋದೇ ಬಹಳ ಕಷ್ಟ. ಯಾಕೆ ಹೇಳಿದೆ ಅಂತಂದರೆ, ಯದಿ ಪ್ರಾಪ್ತಿಂ ವಿಘಾತಂಚ ಜಾನಂತೆ ಸುಖ ದುಃಖಯೋ ತೇಪಿ. ಇಷ್ಟಪ್ರಾಪ್ತಿ ಹೇಗೆ, ಅನಿಷ್ಟ ನಿವೃತ್ತಿ ಹೇಗೆ, ದೊಡ್ಡ ಸ್ಟಡಿ ಮಾಡಿಬಿಟ್ಟಿರ್ತಾರೆ. ಜಗತ್ತಿನಲ್ಲಿ ಎಷ್ಟೆಲ್ಲ ನೀತಿಶಾಸ್ತ್ರ ಗ್ರಂಥಗಳು ಬಂದಿದೆ, ಎಷ್ಟೆಲ್ಲ ಪರ್ಸನಾಲಿಟಿ ಡೆವಲಪ್ಮೆಂಟ್ಗಳಾಗಿ ಹೋಗಿವೆ. ದೊಡ್ಡ ದೊಡ್ಡ ಕವಿಗಳೆಲ್ಲ ಬರೆದು ಬಿಟ್ಟಿದ್ದಾರೆ. ಕ್ಷೇಮೇಂದ್ರನಂತಹ ಕವಿಗಳು, ಚತುರ್ವರ್ಗ ಸಂಗ್ರಹದಂತಹ, ಸೇವಕೋಪದೇಶದಂತಹ ಬೇಕಷ್ಟು ಕೃತಿಗಳನ್ನು ಬರೆದು ಬಿಟ್ಟಿದ್ದಾರೆ. ಕಾಳಿದ ಅವಾಗಲೇ ಭರ್ತೃಹರಿ ಶತಕತ್ರಯದಲ್ಲಿ ಬರೆದು ಬಿಟ್ಟಿದ್ದಾನೆ. ಸುಖವಾಗಿರೋದು ಹೇಗೆ, ಚಾರುಚರ್ಯ ಅಂತ ಹೇಳಿ ಕ್ಷೇಮೇಂದ್ರನದ್ದೇ 102 ಶ್ಲೋಕ ಇದೆ. ಸುಖವಾಗಿ ಹೇಗಿರಬೇಕು ಅನ್ನೋದಕ್ಕೆ ಬಹಳ ಬರೆದು ಬಿಟ್ಟಿದ್ದಾರೆ. ಆದರೆ ಅದು ಯಾವುದು ಉಪಯೋಗ ಅಲ್ಲ. ತೇಪಿ ಅದ್ಧಾನ ವಿದುರು ಯೋಗಂ ಎಂದು ಕೃಷ್ಣ ಹೇಳಿದ. ಅವರಿಗೂ ಕೂಡ ಪೂರ್ತಿ ಗೊತ್ತಿಲ್ಲ, ಮತ್ತೆ ಹುಟ್ಟದಂತೆ. ಈಗ ನಾನು ಎಲ್ಲ ಪುಸ್ತಕಗಳನ್ನು ನೋಡಿಕೊಂಡು ಓದಿಕೊಂಡು ಇದೇ ರೀತಿ ಟೆಕ್ಸ್ಟ್ ಬುಕ್ ಶಾರ್ಟ್ಸ್ ಅಂತ ಹೇಳ್ತಾರಲ್ಲ ಕ್ರಿಕೆಟಿನಲ್ಲಿ, ಹಾಗ ಅಪ್ಲೈ ಮಾಡಿದೆ. ಆಮೇಲೆ ಒಂದು ದಿವಸ ಸತ್ತೆ, ಮತ್ತೆ ಹುಟ್ಟಿದೆ. ಇದೇ ಪುಸ್ತಕ ಸಿಗತ್ತೆ, ಇದೇ ಪರಿಸರ ಸಿಗತ್ತೆ. ಅವರಿಗೂ ಕೂಡ ಸಾಯದಂತೆ ಬದುಕುವುದು ಹೇಗೆ ಅನ್ನೋದು ಗೊತ್ತಿಲ್ಲ, ಅಥವಾ ಸತ್ತ ಮೇಲೂ ಕೂಡ ಈ ಸಂಸ್ಕಾರ ಹೇಗೆ ಮುಂದುವರಿಯೋದು ಅಂತ ಗೊತ್ತಿಲ್ಲ.
ಅಂತ ಕೃಷ್ಣನ ಮಾತು. ಅದಕ್ಕೆ ದೇವರನ್ನು ತಿಳ್ಕೊಳ್ಬೇಕು ಅನ್ನೋದು ಇದರ ಉದ್ದೇಶ. ಅಂತಿಮವಾಗಿ ದೇವರನ್ನು ತಿಳಿದುಕೊಂಡು ದೇವರಲ್ಲಿ ಬೇಡಿಕೊಂಡ್ರೆ ಅನುಕೂಲ, ಇದು ಇರತಕ್ಕಂಥದ್ದು. ನಾವು ತಾತ್ಪರ್ಯಕ್ಕೆ ಬರೋಣ. ಅಲ್ಲ, ಜೀವರಿಗೆ ಒಂದು ಚೂರು ಸುಖ ಇಲ್ಲ ಅಂತ ಹೇಳ್ಬಿಟ್ರಲ್ಲ, ಕೃಷ್ಣ ಹೇಳ್ಬಿಟ್ನಲ್ಲ, ಹೇಳಬಹುದೇ? ಹಾಗಲ್ಲ. ನ ಕಿಂಚಿತ್ ನದೇಹಿನಾಂ ಸುಖಂ ಕಿಂಚಿತ್ ಅಂತ ಹೇಳಿದ್ರೆ ಶಾಶ್ವತ ಸುಖ ಪೂರ್ತಿಯಾಗಿ ಮುಂದುವರಿಯುವ ಬಗೆ ಇಲ್ಲ ಅಂತ ಅರ್ಥ. ಅಂದರೆ ದೇಹಾಭಿಮಾನ ಯಾರಿಗಿರುತ್ತೋ ಅವರಿಗೆ ಶಾಶ್ವತ ಸುಖ ಪೂರ್ಣವಾಗಿ ಇರಲ್ಲ. ಪೂರ್ಣವಾಗಿ ಇರಬೇಕು ಅಂದರೆ ದೇಹಾಭಿಮಾನವನ್ನು ತ್ಯಾಗ ಮಾಡಲೇಬೇಕು. ಈ ದೇಹದಲ್ಲಿಯೂ ಅಷ್ಟೇ. ದುಃಖ ಬಂದಾಗ ಆಗಲಿ ಅನುಭವಿಸೋಣ ಅಂತಿರಬೇಕು. ಅದಕ್ಕೆ ಹೆದರಿ ದೇವರು ಈಗ ಕೊಡಬಾರ್ದಿತ್ತು ಅಂತ ಅನ್ಬಾರ್ದು. ದೇಹಿಗಳಿಗೆ ಸುಖವೇ ಇಲ್ಲ ಅಂತ ಹೇಳ್ತಾರೆ, ಯಾಕೆಂದರೆ ಎಲ್ಲರೂ ಅನುಭವಿಸ್ತಾ ಇದ್ದಾರೆ. ಇದನ್ನು ಯಾರು ಚಿಂತನೆ ಮಾಡ್ತಾರೋ ಅವರು ಅನುಭವಿಸಿದ್ದಾರೆ. ಉದ್ಧವ ಏನು ಕಡಿಮೆನಾ ಅನುಭವಿಸಿದ್ದು ಜೀವನದಲ್ಲಿ? ಎಲ್ಲ ಹೊರಗಡೆಯ ಸುಖ ಅವನು ಅನುಭವಿಸಿದ್ದಾನೆ. ಕೃಷ್ಣ ಹೊರಗಡೆಯ ಸುಖವನ್ನು ಅನುಭವಿಸಿಲ್ವಾ? ಅವು ಹೊರಗಡೆಯ ಸುಖ ಅನುಭವಿಸಿದ್ರು ಒಳಗಡೆಯ ಸುಖ ಇದ್ದೇ ಇರತ್ತೆ, ಅದು ಬೇರೆ ಪ್ರಶ್ನೆ. ಅನುಭವಿಸಿಲ್ವಾ? ಮತ್ತು ಅವನು ಹೇಳ್ತಾ ಇದ್ದಾನೆ ಅಂದರೆ ಏನರ್ಥ? ದೇಹಾಭಿಮಾನ ಅನ್ನೋದು ಇದ್ದರೆ ತೀವ್ರವಾದ ಉತ್ಕಟವಾದ ಸುಖದ ಪ್ರಾಪ್ತಿ ಅವನಿಗೆ ತೆರೆದುಕೊಳ್ಳೋಲ್ಲ. ಅಂದರೆ ಮೋಕ್ಷದ ಕಡೆಗೆ ದೇಹಾಭಿಮಾನ ಉತ್ಕಟವಾಗಿದ್ದರೆ ಮೋಕ್ಷದ ಕಡೆ ಗಮನ ಹರಿಯಲ್ಲ ಅಂತ ಅರ್ಥ. ಉತ್ಕಟವಾದ ದೇಹಾಭಿಮಾನ ಇದ್ದರೆ ಇಲ್ಲಿಯೇ ಅದನ್ನು ಹೇಳೋದು. ವಿದುಷಾಮಪಿ ದೇಹಮಾನಿನಾಂ ಯದಾ ಸುಖಂ ನ ವಿದ್ಯತೆ ತದಾ ದುಃಖಮೂಢಾನಾಂ ಅಹಂಕಾರಿಣಾಂಚ ಕಿಮು. ವೇದಾಂತವನ್ನು ತಿಳಿದವರು ದೇಹಮಾನಿಗಳಾಗಿದ್ದರೆ ದೇಹದ ಬಗ್ಗೆ ಅಭಿಮಾನ ಇದ್ದೇ ಇರುತ್ತೆ. ಯಾಕೆ ದ್ರೌಪದಿಗೆ ಆಗಲಿಲ್ವೇ? ವಸ್ತ್ರಾಪಹರಣದ ಸಂದರ್ಭದಲ್ಲಿ ದ್ರೌಪದಿ ಕೃಷ್ಣಾಂತ ದುಃಖದಿಂದ ಪ್ರಾರ್ಥನೆ ಮಾಡಿದಳು. ಆಗ ದ್ರೌಪದಿಯ ಒಳಗಡೆ ಆಕ್ಟಿವ್ ಆಗಿದ್ದಿದ್ದು ಶ್ಯಾಮಲಾ ಅಂತನ್ನುವ ಒಂದು ಸಂಗತಿಯನ್ನು ಕನಕದಾಸರು ಹೇಳ್ತಾರೆ ಅಂತ ದಾಸ ಸಾಹಿತ್ಯದವರು ಹೇಳ್ತಾರೆ. ಯಮಸುತನ ರಾಣಿಗಕ್ಷಯ ವಸನವನ್ನಿತ್ತೆ ಅಂತ ಹೇಳ್ತಾರೆ. ಅದರಿಂದಾಗಿ ಯಮಸುತನ ರಾಣಿ ಯಾಕೆ? ಶ್ಯಾಮಲಾ ಇದ್ಲು ಅಲ್ಲಿ ಅಂತ ಅವರು ವ್ಯಾಖ್ಯಾನ ಮಾಡ್ತಾರೆ. ಇರಲಿ, ಅದು ಏನೇ ಇರಲಿ, ದುಃಖ ಆಗಲಿಲ್ವೇ? ಆ ದೇಹಾಭಿಮಾನದಿಂದಲೇ ಅರ್ಜುನ ಗಾಂಡೀವವನ್ನು ಹಿಡ್ಕೊಂಡ್ಬಿಟ್ಟಿದ್ದ. ಬಿಲ್ಲಿಲ್ಲ, ಇದು ಬಾಣ ಇಲ್ಲ, ಇನ್ನು ಯುದ್ಧ ಮಾಡಬೇಕಾದ ಪ್ರಸಂಗ ಇಲ್ಲ, ಆದರೂ ಅದ್ರ ಮೇಲೊಂದು ಲೋಭ ಇಟ್ಕೊಂಡ್ಬಿಟ್ಟಿದ್ದ. ಆಗ ಅಗ್ನಿದೇವ ಬಂದು ಹೇಳಿದ, ಅಪ್ಪ ನಾನು ನಿನ್ನ ಮೇಲಿನ ಜವಾಬ್ದಾರಿಯಿಂದ ತಂದದ್ದಯ್ಯ, ಸ್ವರ್ಗಾರೋಹಣಕ್ಕೆ ಗಾಂಡೀವಯಾಗಬೇಕು ಅಂತ ಹೇಳಿದಾಗ ಆಯಿತು ಅಂತ ಹೇಳಿ ಸಮುದ್ರದಲ್ಲಿ ಎಸೆದ. ಅದು ಏನು ಉಳಿದವರೆಲ್ಲ ಹೇಳಿದಾಗ ಭೀಮಸೇನಾದಿಗಳೆಲ್ಲ ಹೌದಪ್ಪ ಇನ್ಯಾಗಬೇಕು, ಕೃಷ್ಣ ಹೋದ ಮೇಲೆ ಯಾವ ಕೆಲಸವನ್ನು ನಾವು ಮಾಡಬಾರದು ಅಂತ ಒಪ್ಪಂದ ಆಗಿಲ್ವಾ? ಪರೀಕ್ಷಿತ್ ರಾಜನಿಗೆ ಪಟ್ಟ ಕಟ್ಟಿದ್ದು ಬಿಟ್ಟರೆ ಇನ್ನು ಯಾವ ಕೆಲಸವನ್ನೂ ಮಾಡಲಿಲ್ಲ ಅವರು. ಇನ್ಯಾಕೆ ಗಾಂಡೀವ ಎಸಿ ಅಂತ ಹೇಳಿದಾಗ ಗಾಂಡೀವವನ್ನು ಎಸೆದ. ಅಂದರೆ ದೇಹಾಭಿಮಾನ ಅನ್ನೋದಿರುತ್ತೆ. ದೇಹಾಭಿಮಾನ ಇದ್ದಾಗ ಸುಖ ಪೂರ್ಣವಾಗಿ ಇರಲ್ಲ ಅನ್ನೋದು ಇದರ ತಾತ್ಪರ್ಯ. ವಿದುಷಾಮಪಿ ದೇಹಮಾನಿನಾಂ ಯದಾ ಸುಖಂ ನ ವಿದ್ಯತೆ. ಹೀಗೆ ವೇದಾಂತವನ್ನು ಚಿಂತನೆ ಮಾಡಿದವರು, ಅವರಿಗೂ ಕೂಡ ವೇದಾಂತವನ್ನು ಒಂದು ಮಟ್ಟಕ್ಕೆ ಸಾಕ್ಷಾತ್ಕರಿಸಿಕೊಂಡವರಿಗೂ ಕೂಡ ದೇಹಾಭಿಮಾನ ಇರೋ ತನಕ ದುಃಖ ಇದ್ದೇ ಇರುತ್ತೆ. ಇನ್ನು ದೇಹಾಭಿಮಾನದ ಬಗ್ಗೆ ಪ್ರಜ್ಞೆಯೇ ಇಲ್ಲದ ದುಃಖದಿಂದ ಮೂಢರಾಗಿರುವ ಈ ದೇಹ ಮಾತ್ರ ನಾನು, ದೇಹದ ಜೊತೆಗೆ ನನ್ನ ಅಸ್ತಿತ್ವ ಮುಗಿದು ಹೋಗುತ್ತೆ
ಅಂತ ಅಂದುಕೊಂಡವರಿಗೆ ಸುಖ ಅಥವಾ ಸುಖದ ದಾರಿಯಾದರೂ ಸಿಗಲಿಕ್ಕೆ ಎಲ್ಲಿ ಸಾಧ್ಯ? ಪುನಃ ಶಬ್ದೇ ಪ್ರಸ್ತುತಾರ್ಥೇ ತಥಾ ಶಬ್ದ ಉದೀರ್ಯತೆ. ಇಲ್ಲಿ ತಥಾಹಂಕಾರಿಣಾಂ ಪರಂ ಅಂತ ಇದೆ. ತಥಾ ಅನ್ನೋದಕ್ಕೆ ಹಾಗೆ ಅಂತ ಅರ್ಥ ಮಾಡಬೇಡಿ. ಯಾಕೆಂದರೆ ತಥಾಚ ಅಂತ ಇದೆ ಮೊದಲ ಪಾದದಲ್ಲಿ. ತಥಾಚ ದುಃಖ ಮೂಢಾನಾಂ ತಥಾಹಂಕಾರಿಣ, ಎರಡು ಯಾಕೆ ತಥಾ? ನಮ್ಮ DVG ಅವರು ಒಂದು ತಮ್ಮ ತಾವು ಕಂಡ ವಿದ್ವಾಂಸರ ಬಗ್ಗೆ ಬರ್ಕೊಂಡಿದ್ದಾರೆ. ಅದರಲ್ಲಿ ಒಬ್ಬರು ರೈಟ್ ಆನರಬಲ್ ಶ್ರೀನಿವಾಸ ಶಾಸ್ತ್ರಿ ಅಂತ. ಅವರು ಎಷ್ಟು ಚೆನ್ನಾಗಿ ಇಂಗ್ಲೀಷ್ ಮಾತನಾಡ್ತಾ ಇದ್ರು ಅಂದರೆ ಇಂಗ್ಲೀಷರು ಸಿಲ್ವರ್ ಟಂಗ್ ಶ್ರೀನಿವಾಸ ಶಾಸ್ತ್ರಿ ಅಂತ ಹೇಳ್ತಾ ಇದ್ರಂತೆ. ಬೆಳ್ಳಿಯ ನಾಲಿಗೆಯವ. ಅವರು ಅನೇಕ ರಾಮಾಯಣದ ಉಪನ್ಯಾಸಗಳನ್ನೆಲ್ಲ ಮಾಡಿದ್ದು ದಾಖಲಾಗಿ ಬಂದಿದೆ. ಅವರು ಭಾಗವತದಲ್ಲಿ ಬರೇ ಅನ್ವಯವಾಗದ ಶ್ಲೋಕಗಳೇ ಇವೆ ಅಂತ ಹೇಳ್ತಾ ಇದ್ರಂತೆ. ದೊಡ್ಡ ಲಿಸ್ಟ್. ಹೌದು, ಪಾಪ ಭಾಗವತ ತಾತ್ಪರ್ಯ ನೋಡಿದ್ದಿದ್ರೆ ಅವರು ನಿಜವಾಗಿಯೂ ಅವರಿಗೆ ಗೊತ್ತಾಗ್ತಿತ್ತೇನೋ. ಗೊತ್ತಾಗ್ಲಿಲ್ವಲ್ಲ. DVG ಅವರಿಗೆ ವೇದಾಂತ ಇದು ನಾನು ಮಧ್ವಮತವನ್ನು ತಿಳ್ಕೊಳ್ತೇನೆ ಅಂತಂದಾಗ ನ್ಯಾಯಸುಧಾ ಶುರು ಮಾಡಿಬಿಟ್ರು ಒಬ್ಬರು ಸ್ವಾಮಿಗಳು. ಅದಕ್ಕೆ ಅಯ್ಯೋ ಮಧ್ವಮತ ಅಂದರೆ ತರ್ಕ ಅಪ್ಪ, ಬೇಡವೇ ಬೇಡ ಅಂತ ಹೋದರು. ಅವರು ಭಾಗವತ ತಾತ್ಪರ್ಯಾದಿಗಳನ್ನು ಹೇಳಿದ್ದಿದ್ರೆ ಅವರ ಮನಸ್ಸು ಹೇಗೆ ಗ್ರಹಿಸ್ತಾ ಇತ್ತೋ ಗೊತ್ತಿಲ್ಲ. ಇಲ್ಲಿ ತಥಾ ಅನ್ನೋ ಶಬ್ದಕ್ಕೆ ಪುನಃ ಅಂತ ಅರ್ಥ ಇದೆ, ಕಿಮು ಅಂತ ಅರ್ಥ. ತಥಾಚ ದುಃಖ ಮೂಢರಿಗೆ ಮತ್ತು ಅಹಂಕಾರಿಗಳಿಗೆ ದುಃಖ ಇರುತ್ತೆ ಅಂತ ಏನು ಹೇಳತಕ್ಕದ್ದು ಅಂತ ಅರ್ಥ. ಅಲ್ಲಿ ತಥಾ ಅನ್ನೋದಕ್ಕೆ ಪ್ರಸ್ತುತಾರ್ಥ ಅಂತ ಅರ್ಥ. ಇಷ್ಟಿದೆ. ಇನ್ನು ಈ ಶ್ಲೋಕದ ವಿವರಣೆ ಮತ್ತೆ ಇದೆ. ಈಗ 2 ನಿಮಿಷ ಇದೆ. ಈ 2 ನಿಮಿಷದಲ್ಲಿ ನಮಗೆ ಪೂರ್ತಿಯಾಗಿ ಹೇಳಲಿಕ್ಕಾಗಲ್ಲ. ಆದ್ದರಿಂದ ನಾವು ಈ ಚಿಂತನೆಯನ್ನು ಇಲ್ಲಿಗೆ ಕೊನೆಗೊಳಿಸ್ತೇವೆ. ನಾಳೆ ಮಹಾಭಾರತ ಎಂದಿನಂತೆ 11ರಿಂದ 12 ಮಹಾಭಾರತದ ವಿರಾಟ ಪರ್ವದ ಚಿಂತನೆ ಇಷ್ಟು ದಿವಸ ನಡೆದುಕೊಂಡು ಬಂದದ್ದು. 13 ದಿವಸ ಅಂತ ದ್ರೌಪದಿ ಹೇಳಿದ್ದಲ್ಲ, 13 ದಿವಸ ಆಯ್ತು. ಸುದೇಶ್ನಿಗೆ ಹೇಳಿದ್ದು 13 ದಿವಸ ತಡ್ಕೋ, ನಾನು ಹೊಸ ರೂಪದಲ್ಲಿ ಬರ್ತೇನೆ ಅಂತ. ಅದು ಸಾಕ್ಷಾತ್ ಮಹಾಭಾರತದ ಅಭಿಮಾನಿನಿಯೇ ಹೇಳಿದ ಮಾತು. ಅದರಂತೆ ನಾಳೆ ಮತ್ತೆ ಮಹಾಭಾರತ ಶುರು ಆಗತ್ತೆ. ಆ ಚಿಂತನೆಯನ್ನು ಮಾಡೋಣ. ವಿರಾಟ ಪರ್ವದ ಚಿಂತನೆ ನಾಳೆ. ಕೀಚಕನ ವಧೆ ಆಗಿರೋದ್ರಿಂದಾಗಿ ಅದರ ನಂತರದ್ದೆಲ್ಲ ಏನಾಯಿತು ಅಂತ ಉಂಟು, ಅದನ್ನು ನಾಳೆ ನೋಡೋಣ. ಕೃಷ್ಣಾರ್ಪಣಮಸ್ತು. ಅನೇನ ಭಾವಿ ಯತ್ ಪುಣ್ಯಂ ತದಾಪ್ನೋತು ಪಿತಾಮಹ.